ಅದು ಅವ ಒಬ್ಬ ಬಂದ. ಎಲ್ಲಿಂದ? ಧಾರಕ, ಗುಂಡಿನಾಪುರ. ಗುಂಡಿನಾಪುರ ಅಂತ ಹೇಳುವಾಗ ನೆನಪಾಯ್ತು. ಮೊಂದಾಪುರ ಬ್ರಾಹ್ಮಣರು ಬಂದಿದ್ರಲ್ವಾ, ಏನ್ ಹೆಸರು? ಸುದೇವ. ಸುದೇವ ಅವರಿಲ್ಲಿ ಬೊಬ್ಬೆ ಹಾಕಿ ಹೇಳ್ತಾ ಇದ್ರು, ಯಾರವ ಹೆಂಡತಿಯನ್ನು ಮಧ್ಯದಾರಿಯಲ್ಲಿ ಬಿಟ್ಟು ಬಂದವ, ಯಾರವ ಹೆಂಡತಿಯ ಸೀರೆಯ ಸೆರಗಿನಲ್ಲಿ ಮಾನ ಮುಚ್ಚಿ ಬಂದವ, ಯಾರವ ಹೆಂಡತಿಯನ್ನು ಸಾಕದವ. ಅವರು ಅಲ್ಲಿ ಹೇಳುವಾಗ ನೀನು ಇಲ್ಲಿ ಬಾಲ ಸುಟ್ಟಬೇಕಿನ ಹಾಗೆ ತಿರುಗುತ್ತಾ ಇದ್ದೆ. ನನಗೆ ಅವರಲ್ಲಿ ಅಷ್ಟು ಇದಾಗಲಿಲ್ಲ. ಅದೇ ಅವರು ಸ್ವಲ್ಪ ಕಪ್ಪು ಇದ್ರ ಮತ್ತೆ ಅವರಿಗೆ ನಿನಗೆ ಒಂದು ತಲೆಬಿಸಿ ಆಯ್ತು ಕಾಣ್ತದೆ. ನಿನಗೆ ಒಂದು ಸ್ಪರ್ಧೆಗೆ ಜನ ಬಂತು. ಅಲ್ಲ, ಮತ್ತೆ ನೀವು ಯೋಚನೆ ಮಾಡಿ, ಸ್ವಲ್ಪ ದಿಕ್ಕ ಪ್ರಸಂಗಿ ಅಂತ ಭಟ್ರು ಅಲ್ವಾ. ಮತ್ತೆ ಕಂಡವರ ಹೆಂಡತಿ ಮಕ್ಕಳ ವಿಚಾರ ಅವರಿಗೆ ಯಾಕೆ? ಅದು ಕೂಡ 3 ದಾರಿ ಸೇರು. ಅಧಿಕ ಪ್ರಸಂಗ ಅಂದ್ರೆ ಅಧಿಕ ಪ್ರಸಂಗ. ಅದು ಪ್ರಸಂಗದೊಳಗಿರುವವರಿಗೆ ಅಷ್ಟು ಬೇಗ ಬಿಸಿ ಆಗುದಿಲ್ಲ, ಸ್ವಲ್ಪ ಅಂತವರಿಗೆ ಹೆಚ್ಚು ಬೇಗ ಬಿಸಿ ಆಗುದು. ಇದು ಎಂತದ್ದು? ಅವ ಎಂತದ್ದು ಬಂದದ್ದು? ಓಳೆ ಎಂತದ್ದು ಮಾತಾಡ್ತಿದ್ದೆ ಅವನಿಗೆ ಸ್ವಲ್ಪ ಸಂಭಾವನೆ ಕೊಟ್ಟದ್ದು ಬಂದದ್ದು. ನೀನು ಮತ್ತೆ ಹಾಗಾದ್ರೆ ನಿನ್ನದು ಕಡಿಮೆ ಮಾಡೋದು ಒಳ್ಳೇದಲ್ಲ. ಯಾಕೆ? ನೀನೇ ಕೊಡುವಷ್ಟು ದೊಡ್ಡವನಾಗಿದ್ದಿ ಅಂತ ಹೇಳಿದ್ರೆ ನಿನಗೆ ಹೆಚ್ಚಾಯ್ತು ವೇತನ ಅಂತ ಲೆಕ್ಕ. ನನ್ನದಲ್ಲ ಕೊಟ್ಟದ್ದು, ಮತ್ತೆ ನಿಮ್ಮದ್ರಿಂದ. ನನ್ನದ್ರಿಂದ ತೆಗೆದು ಕೊಡುವಷ್ಟಾಗಿದ್ದೇನೆ. ಅಲ್ಲ, ಮತ್ತೆ ಅದು ನಾಳೆ ಪ್ರಚಾರ ಆದಿತ್ತು. ಏನು? ಮಾವನ ಊರಿಂದ ಬಂದದ್ದಲ್ವಾ? ಅಲ್ಲಿಂದ ಬಂದು. ಮಾವ ಯಾರ ಮಾವ? ಚಕ್ರವರ್ತಿಯ ಮಾವನ. ಹಾಗೆ ಹೇಳು, ನಿನ್ನ ನಾಲಿಗೆಯಲ್ಲಿ ಹಾಗೆ ಹೇಳು. ಮಾವೂರು ನಿನ್ನ ಮಾವನವರು. ಇಲ್ಲ, ಚಕ್ರವರ್ತಿಯ ಮಾವನ ಊರಿಂದ ಬಂದದ್ದು. ಅಯೋಧ್ಯೆ ತನಕ ಹೋಗಿ ನನಗೆ ಒಂದು ಖರ್ಚಿಗೆ ಕೊಡ್ಲಿಲ್ಲ ಅಂತ. ನಾಳೆ ನಿಮಗೆ ಅಲ್ವಾ ಅಪವಾದ? ನಿನಗೆ ಇರುವ ಬುದ್ಧಿ ಮಂತ್ರಿಗಳಿಗೆಲ್ಲ ಬರ್ತಿದ್ರೆ ದೇಶ ಎಷ್ಟು ಒಳ್ಳೇದಾಗುತ್ತೆ. ಹೌದೌದು. ಇದು ನನಗೆ ಮರ್ಯಾದೆ ಉಳಿಸಿದ್ಯಲ್ವಾ? ನನಗೆ ಹಾಗೆ ಮೊದಲು ಕೊಟ್ಟೆ ಅಭ್ಯಾಸ ಅಲ್ಲಿರುವಾಗ. ಯಾರಿಗೆ? ಅಲ್ಲ, ಎಲ್ಲ ಚಕ್ರವರ್ತಿಗಳೊಟ್ಟಿಗೆ. ಅದೇ ಓಲೆ ಬದಿಯಲ್ಲಿರು, ನೋಡುವ ಏನು ಬರ್ತಿಲ್ಲ. ಬೇಸಿಗೆಗಾಲದಲ್ಲಿ ಬಾವಿಯಲ್ಲಿ ನೀರುಂಟಲ್ಲ? ನಾನು ವಾಕ್ಯ ಬಿಟ್ಟು ಓದ್ತೇನೆ ಅಂತ ನಿನಗೆ ಅನುಮಾನ ಉಂಟ? ನೀನು ಅವರಿಗೆ ಎಂತದ್ದು ಹೇಳಿದ್ದು? ಇದಕ್ಕಿಂತ ಸ್ವಲ್ಪ ಹೆಚ್ಚಾಯ್ತು. ಪಕ್ಕ ನನಗೆ ನಂದು ಗೊತ್ತಾಗಲಿಲ್ಲ. ನಿನ್ನದು ಎಷ್ಟು ಅಷ್ಟು ಮಾಡ್ಬೇಕು. ಆ ಕಡೆ ನಾನು ಓದಿ ಹೇಳ್ತೇನೆ. ಸ್ವಸ್ತಿ ಶ್ರೀ ಗಭಸ್ತಿ ವಂಶಾಧಿಪ ರಾಜರ್ಷಿಯಾದಂತಹ ಋತುವರ್ಣನಿಗೆ ಗುಂಡಿನಾಪುರದ ಅರಸರಾದಂತಹ ಭೀಮತ ಮಾಡುವ ಸಪ್ರೇಮ ನಮಸ್ಕಾರಗಳು. ನಾವು ಕ್ಷೇಮಿಗಳು, ದೇವರ ದಯೆಯಿಂದ ನೀವು ಕ್ಷೇಮಿಗಳಾಗಿದ್ದೀರಿ ಎನ್ನುವುದಾಗಿ ಭಾವಿಸಿರ್ತೇವೆ. ಏನಂದ್ರೆ ಚಕ್ರವರ್ತಿಯಾದ ನಳನಿಗೆ ಮದುವೆ ಮಾಡಿಕೊಟ್ಟಂತಹ ವಿಷಯ ನಿಮಗೆಲ್ಲರಿಗೂ ಗೊತ್ತಿರುವಂತಹದ್ದು. ಅವರಿಬ್ಬರ ದಾಂಪತ್ಯದ ಜೀವನದ ಫಲವಾಗಿ 2 ಮಕ್ಕಳನ್ನು ಪಡೆದಿದ್ದಾರೆ. ಆದರೆ ದ್ಯೂತದ ದುರ್ವ್ಯಸನಕ್ಕೆ ಬಲಿಯಾದಂತಹ ಚಕ್ರವರ್ತಿ ಸಕಲವನ್ನೂ ಕಳೆದುಕೊಂಡ. ದೇವರ ಅನುಗ್ರಹದಿಂದ ಮೊಮ್ಮಕ್ಕಳು ಬಂದು ಸೇರಿದರೆ ಕಾಲಾಂತರದಲ್ಲಿ ಎಲ್ಲಿಯೋ ಬೀದಿ ಪಾಲಾಗಬೇಕಿದ್ದಂತಹ ನನ್ನ ಮಗಳು ನನ್ನ ಮನೆಯನ್ನು ಬಂದು ಸೇರಿದ್ದಾಳೆ. ಮಗಳ ಕಣ್ಣೀರನ್ನು ಕಂಡು ಕರಗಿದ್ದೇನೆ. ಹಾಗಾಗಿ ಒಂದು ನಿರ್ಣಯ ಮಾಡಿದ್ದೇನೆ. ಇದೇ ಬರುವ ದಶಮಿಯ 13 ಗಳಿಗೆಗೆ ದಮಯಂತಿಗೆ ಪುನರ್ಸ್ವಯ. ನೀನೆಂತದ್ದು ಬಿದ್ದದ್ದು? ಬಿದ್ದದ್ದು ಗೊತ್ತೇ ಆಗಲಿಲ್ಲ. ಏನಾಯ್ತು ನಿನಗೆ? ಸ್ವಲ್ಪ ತಲೆ ತಿರುಗಿದ ಹಾಗಾಯ್ತು. ನಿನ್ನಲ್ಲಿ ಎಷ್ಟು ಸಲ ಹೇಳಿದ್ದೇನೆ, ಹಾಗಿದ್ರೆ ಬಿಟ್ಟುಕೊಂಡು ಆ ಬೆಂಕಿ ಎದುರು ಕುಳಿತುಕೊಳ್ಬೇಡ. ಪಿತ್ತಾಗ್ತದೆ, ವಿಕಾರ ಆಗ್ತದೆ. ಇದು ಸ್ವಲ್ಪ ಪಿತ್ತ ಹೆಚ್ಚೆ ಆಯ್ತಾ ಅಂತ. ಅದು ಎಲ್ಲಿ ಈಗ ನೀನು ಆಗಾಗ ಬೀಳುದು, ನಾನು ಆಗಾಗ ಬೀಸುದು, ಯಾವಾಗ ಮುಗಿಲಿಕ್ಕೆ? ಅದೇ ಬದಿಯಲ್ಲಿ ನೀನು ಆಗಾಗ ಕೆಳಗೆ ಬೀಳುದು ಬೇಡ. ಆಯ್ತು.
ಕಾರ್ಯಕ್ರಮಕ್ಕೆ ನೀವು ಪಾಲ್ಗೊಂಡು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕಾಗಿ ವಿನಂತಿ. ಇತಿ ಭೀಮೋ ನಿಮಗೆಲ್ಲ ಸನುಮತವೇ? ಹೇಳಿ ಹೇಳಿ ಉತ್ತರ. ಯಾಕೆ ಒಬ್ಬರು ಮಾತಾಡುವುದಿಲ್ಲ? ಯಾಕೆ ಒಬ್ಬನ ಬಾಯಿ ಮತ್ತೊಬ್ಬನ ಕಿವಿಯಲ್ಲಿ ಗೂಡು ಕಟ್ಟಿದೆ? ಹೇಳಿ ಉತ್ತರ. ಹೇಳಲಾರಿ, ನೀವಾರೂ ಹೇಳಲಾರಿ. ನೀವೆಂದೇನು ಹೆತ್ತವಳು ಮಾತೆ, ಹೊತ್ತವಳು ಮಾತೆ. ನಾವುನ್ನು ಅನ್ನಪೂರ್ಣೇಶ್ವರಿ ಹೆಣ್ಣು, ನಾವು ಉಪಯೋಗಿಸುವ ಸಂಪತ್ತು ಲಕ್ಷ್ಮಿ ಹೆಣ್ಣು, ನಾವು ಕುಡಿಯುವ ಪವಿತ್ರ ನೀರು ಗಂಗೆ ಹೆಣ್ಣು, ನಾವು ಮಾತಾಡುವ ವಾಣಿ ಸರಸ್ವತಿ ಹೆಣ್ಣು, ನಮ್ಮನ್ನು ಹೊತ್ತಂತಹ ಭೂಮಿದೇವಿ ಹೆಣ್ಣು, ನಮ್ಮ ಮೈಯಲ್ಲಿರುವ ಶಕ್ತಿ ದೇವತೆ ಹೆಣ್ಣು. ಹೀಗೆ ಭಾವಿಸುವಂತಹ ಭವ್ಯ ಸಂಸ್ಕೃತಿ ಆರ್ಯಾವರ್ತದ ಕೇಂದ್ರ ಸ್ಥಾನವೆನಿಸಿದ ಅಯೋಧ್ಯೆಯಲ್ಲಿ ಹುಟ್ಟಿದಂತಹ ನೀವು ಇಂಥ ಸಂಸ್ಕಾರಹೀನ ಕೆಲಸಕ್ಕೆ ಯಾವ ನಾಲಿಗೆಯಲ್ಲಿ ಉತ್ತರ ಕೊಡಬಲ್ಲಿರಿ? ಸಾಧ್ಯ ಇಲ್ಲ. ಆದರೂ ಬರೆದಿದ್ದಾನಲ್ಲ ಭೀಮಕ, 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 ರಾಕ್ಷಸ. ರಾಕ್ಷಸ ಅಂತ ಹೇಳಿದ್ರೆ ರಾಕ್ಷಸನ ಮಗನಾಗಿ ಹುಟ್ಟಿದ್ರೆ ಮಾತ್ರ ರಾಕ್ಷಸ ಅಲ್ಲ. ಯಾವನಿಗೆ ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಸಂಸ್ಕಾರ, ಯಾವುದು ಹೊಲಸು ಅಂತ ಗೊತ್ತಿಲ್ಲದಿದ್ರೆ ಅವನು ರಾಕ್ಷಸನು ಒಂದೇ. ಹುಟ್ಟಿದ್ದು ರಾಜನ ಮಗನಾದ್ರೇನು ಸ್ವಭಾವ ರಾಕ್ಷಸನದ್ದಿ. ತನ್ನ ಒಳಿತಿಗೆ ಬೇಕಾಗಿ ಆರ್ಯಾವರ್ತದ ಸಂಸ್ಕಾರವನ್ನು ಗ್ರಹಿಸದ ಇವ ಹೆಣ ತಿನ್ನುವ ರಾಕ್ಷಸನಿಗಿಂತ ಏನು ಹೆಚ್ಚು. ಮಗಳ ಕಣ್ಣೀರನ್ನು ಕಂಡು ಕರಗಿದೆ. ಏನು ಧನದ ಬಲವ? ಸ್ವಲ್ಪ ಹಣ ಓಡಾಡ್ತಾ ಉಂಟು. ನಾನು ಹೇಳಿದಾಗ 4 ಜನ ಆಳುಕಾಳುಗಳಿದ್ದಾರೆ. ಅಂಗೈಯಗಲದ ಜಾಗದ ಅಧಿಕಾರ ಉಂಟು. ಧನ ಬಲವೋ ನನಗೊಬ್ಬ, ಅಥವಾ ಈಗ ಪ್ರಾಯ ಕಳೆದಿದೆ, ಬದುಕಿನ ಸಂಜೆಯಲ್ಲಿ ಮುಪ್ಪಿನ ತನದ ಮರುಳು ಮುದಿ ಭ್ರಾಂತು ಆವರಿಸಿದೆ ಇವನಿಗೆ. ಮಗಳಿಗೆ ಮತ್ತೊಂದು ಮದುವೆ ಮಾಡಲಿಕ್ಕೆ ಹೊರಟಿದ್ದಾನೆ. ಅರಸನ ಆಜ್ಞೆ, ವಿದ್ವಾಂಸನ ಉಪದೇಶ, ಮಗಳ ಮದುವೆ. ಇದು 3 ಜೀವನದಲ್ಲಿ ಒಮ್ಮೆ ಆಗುವುದು, 2ನೇ ಸಲ ಆಗ್ಲಿಕ್ಕಿಲ್ಲ. ಅಂತಲ್ಲಿ 2ನೇದ್ದು ಮಾಡಿದ್ದಾನೆ. ಸ್ಮರಿಸದ ಅಪಕೀರ್ತಿಯನ್ನು ಇಂಥದ್ದೊಂದು ಮಾಡಲಿಕ್ಕೆ ಹೊರಟಿದ್ದಾನೆ ಎಂದಾದ್ರೆ ಇವನ ಮಗಳ ಬಗ್ಗೆ 1000 ಯೋಚನೆ ಮಾಡಲಿ. ಆದ್ರೆ ಇವನ ಮಗಳನ್ನು ಮದುವೆ ಆದ ಇವನ ಮಗಳ ಕೈ ಹಿಡಿದ ಗಂಡ ಏನು ಸಾಮಾನ್ಯನೇ? ಇವನ ಮಗಳನ್ನು ಕೈ ಹಿಡಿದಿರಬಹುದು, ಆದರೆ ಅಷ್ಟೇ ವ್ಯಾಪ್ತಿಯೇ ಆ ಚಕ್ರವರ್ತಿಯದ್ದು.
ಮೊನ್ನೆವರೆಗೆ ಕುಂಡಿನಾಪುರದ ಭೀಮಕ ಯಾರಿಗೆ ಗೊತ್ತಿತ್ತು? ಎಲ್ಲಿಯೋ ಮೂಲೆಯಲ್ಲಿ ಎಲೆಮೆರಕಾಯಿ ಆಗಿ ಇದ್ದ. ಇವತ್ತು ಭೀಮಕನಿಗೊಂದು ಲೋಕದಲ್ಲಿ ಮಾನ್ಯತೆ ಯಾಕೆ? ಭೀಮ ದೊಡ್ಡ ವಿಷಯ ಎನ್ನುವುದಾಗಿ ಅಲ್ಲ, ಚಕ್ರವರ್ತಿಯ ಮಾವ. ಇದೊಂದು ಬಿಟ್ರೆ ಅವನಿಗೇನುಂಟು ಗುರುತು, ಅವನಿಗೇನುಂಟು ಮುದ್ರೆ, ಅದನ್ನು ಗ್ರಹಿಸಿಕೊಳ್ಳದೆ ಅಯೋಧ್ಯ ಶಶಿಕುಲ ಮೌಳಿ. ಚಂದ್ರವಂಶದಲ್ಲಿ ಎಷ್ಟೋ ಮಂದಿ ಕೈಗಳಂತೆ, ಕಾಲಿನಂತೆ, ಕಣ್ಣಿನಂತೆ ಹುಟ್ಟಿರಬಹುದು. ಆದರೆ ಶಶಿಕುಲಕ್ಕೆ ತಲೆಯಂತೆ ಇರುವವ ಆ ನಳಚಕ್ರವರ್ತಿ ಏನು ತಾನು ಮದುವೆ ಆಗುವವಳನ್ನಾದರೂ ಬಿಟ್ಟುಕೊಡಬಲ್ಲ ಧನ್ಯಾತ್ಮ. ದೇವತೆಗಳಾದರೂ ಒಪ್ಪಿಕೊಂಡು ಸುಮನಸರಾದರೂ ನಿನ್ನಂಥವ ಮತ್ತೊಬ್ಬ ಇಲ್ಲ ಅಂತ ಮೆಚ್ಚಿ ವರಗಳನ್ನು ತೆಗೆದು ಕೊಡಬಹುದಾದಷ್ಟು ಪುಣ್ಯಾತ್ಮ. ಅಂತ ಪುಣ್ಯ ಶ್ಲೋಕ ಚಕ್ರವರ್ತಿ ನಳ. ಅವನ ಬಗ್ಗೆ ಯೋಚನೆ ಮಾಡಿದ್ದಾನೆ. ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಚಂದ್ರವಂಶಕ್ಕೆ ಕೊಟ್ಟ ಮಗಳಿಗೆ ಮದುವೆ ಮಾಡಲಿಕ್ಕೆ ಇವ ಯಾರು? ಚಂದ್ರವಂಶದ ಮನೆ ಮಗಳು ಮದುವೆ ಮಾಡಿಕೊಟ್ಟ ಮೇಲೆ ಚಂದ್ರವಂಶದ ಮನೆ ಮಗಳಿಗೆ ಮದುವೆ ಮಾಡಲಿಕ್ಕೆ ಇವ ಯಾರು? ಆದರೂ ಮದುವೆ ಮಾಡಲಿಕ್ಕೆ ಹೊರಟಿದ್ದಾನೆ. ಮದುವೆ ಮಾಡಲಿಕ್ಕೆ ಹೊರಟಲ್ಲಿ ಏನಾದರೂ ಶಾಸ್ತ್ರ ಸರಿಯಾದಂಥ ಸಮ್ಮತಿಯಾದಂಥ ವಿಷಯ ಉಂಟೆ? ಮನುಶಾಸ್ತ್ರ ಪ್ರಕಾರವಾಗಿ 8 ವಿಧದ ವಿವಾಹ: ಆಶಾ, ದೈವ, ಪ್ರಾಜಾಪತ್ಯ, ಗಾಂಧರ್ವ, ಆಸುರಿ, ಪೈಶಾಚಿಕ, ರಾಕ್ಷಸ. ಇದರಲ್ಲಿ ಎಲ್ಲಿಯಾದರೂ ಪುನರ್ಸ್ವಯಂವರ ಎನ್ನುವುದಕ್ಕೆ ಅರ್ಥ ವಿಭಜನೆ ಉಂಟಾ? ಮತ್ತೆ ಯಾಕೆ ಮಾಡಲಿಕ್ಕೆ ಹೊರಟ ಇವ? ಬರ್ತಿದ್ದಾನಲ್ಲ ಅಡಿ ಟಿಪ್ಪಣಿ. ಮೂರ್ಖ, ಮಗಳ ಕಣ್ಣೀರನ್ನು ಕಂಡು ಕಾರಾಗಿದೆ. ಮಗಳು ಯಾಕೆ ಕಣ್ಣೀರು ಸುರಿಸುವುದು? ಯಾವುದೋ ಒಂದು ಯೌವನದ ಸೊಕ್ಕಿಳಿಸುವ ಗಂಡು ಬೇಕು ಅಂತ ಕಣ್ಣೀರು ಸುರಿಸುವುದು ಅವಳು ಮದುವೆ ಆದ ಹೆಣ್ಣು ಮಗಳು ಮತ್ತೊಬ್ಬನನ್ನು ಆಧರಿಸಬಹುದೇ? ಆಶ್ರಯಿಸಬಹುದೇ? ಆಶ್ರಯಿಸಬಹುದು. ಯಾವಾಗ? ಆಪದ್ಧರ್ಮದ 5 ಸಂದರ್ಭಗಳು: ಮೃತೆ, ನಷ್ಟೇ, ಪ್ರವ್ರಜಿತೆ, ಕ್ಲೀಬೆ ಚ ಪತಿತೆ ಪತೌ, ಪಂಚಸ್ವಾಪಸ್ಸು ನಾರೀಣ ಪತಿರನ್ಯೋ ವಿಧೀಯತೆ. ಗಂಡ ಸತ್ರೆ, ಗಂಡ ಕಳೆದು ಹೋದರೆ, ಗಂಡ ನಪುಂಸಕನಾದರೆ, ಗಂಡ ಚಾರಿತ್ರಹೀನನಾದರೆ, ಗಂಡ ಸನ್ಯಾಸಿಯಾದರೆ, ಸಂತಾನಕ್ಕೆ ಬೇಕಾಗಿ ಹೆಣ್ಣಾದವಳು ಮತ್ತೊಬ್ಬನನ್ನು ಆಶ್ರಯಿಸಬಹುದು. ಸಂತಾನಕ್ಕೆ ಬೇಕಾಗಿ ಮಾತ್ರ. ಅದು ಹೇಗೆ? ಯಾರ್ಯಾರನ್ನು ಅಲ್ಲ. ಗಂಡನ ತಮ್ಮ, ಅವನನ್ನು ದೇವರ ಅಂತ ಕರೆಯುವುದು, ಅಥವಾ ಮಹಾತ್ಮನಾದ ಋಷಿ. ನಿಯೋಗ ಪದ್ಧತಿ ಅಂತ ಹೆಸರು. ಒಟ್ಟು ಸೇರುವುದಲ್ಲ, ಮೈಡೀ ಬೆಣ್ಣೆ ಲೇಪಿಸಿಕೊಂಡು 10 ಮಂದಿ ಹಿರಿಯರ ಸಮಕ್ಷದಲ್ಲಿ ಸಂತಾನ ಅಪೇಕ್ಷೆಗೆ ಬೇಕಾಗಿ ನಾವೊಂದು ದಿವಸ ಏಕಾಂತವನ್ನು ಅನುಭವಿಸುವುದಕ್ಕಿದ್ದೇವೆ ಎನ್ನುವುದಾಗಿ ಘೋಷಣೆ ಮಾಡಿ ಆ ಒಂದು ದಿವಸ ಅವರು ಒಟ್ಟಿಗಿರಬಹುದು. ಆನಂತರ ಅವರ ಸಂಬಂಧಕ್ಕೆ ಬೆಲೆ ಇಲ್ಲ. ಅದಕ್ಕೆ ನಿಯೋಗ. ಅದು ಕಲಿಯುಗದಲ್ಲಿ ನಿಷಿದ್ಧ. ಯಾಕೆ? ಕಲಿಯುಗದಲ್ಲಿ ನಿಯೋಗ ಪದ್ಧತಿ ಶಾಸ್ತ್ರ ಸಮ್ಮತ ಅಂತ ಹೇಳಿದ್ರೆ ಅದನ್ನು ದುರುಪಯೋಗ ಪಡಿಸಿಕೊಳ್ಳುವವರು ಮನೆಯಲ್ಲಿ 4 ಜನ ಹುಟ್ಟಿಯಾರು. 3 ಯುಗಕ್ಕೆ ಮಾತ್ರ ಅದಕ್ಕೆ ಸಮ್ಮತಿ. ಅಂತ ನಿಯೋಗ ಪದ್ಧತಿ ಅನಿವಾರ್ಯತೆ ಉಂಟೆ. ದಮಯಂತಿಗೆ 2 ಮಕ್ಕಳ ತಾಯಿ. ಅಥವಾ ನಳ ಇಲ್ಲ ಅಂತ ಭಾವಿಸುವುದೇ, ಸತ್ತಿದ್ದಾನೆ ಅಂತ ಭಾವಿಸಲಿಕ್ಕಿಲ್ಲ. ನಪುಂಸಕನಲ್ಲವಲ್ಲ, ಸನ್ಯಾಸಿ ಆಗಲಿಲ್ಲವಲ್ಲ, ಚಾರಿತ್ರಹೀನ ಅಂತ ಹೇಳಿದವನ ನಾಲಿಗೆ ಸೇದಿ ಹೋದಿ. ಒಂದು ಸಾಧ್ಯತೆ ಉಂಟು. ಒಬ್ಬ ಸತ್ತಿದ್ದಾನೆ ಮತ್ತು ನಷ್ಟನಾಗಿದ್ದ. ಹೀಗೆ ತೀರ್ಮಾನ ಮಾಡೋದು ಯಾವಾಗ? ಹೆಣ ಸಿಕ್ಕಿದ್ರೆ ತೀರ್ಮಾನ ಮಾಡ್ಬೋದು. ಹೆಣ ಸಿಗದೇ ಇದ್ರೆ ಹೇಗೆ ತೀರ್ಮಾನ ಮಾಡೋದು? 12 ವರ್ಷ ಕಾಯಬೇಕು. ಎತ್ತರದ ಬೆಟ್ಟವನ್ನೇರಬೇಕು ಅಥವಾ ಗುಡ್ಡವನ್ನೇರಬೇಕು. ಅವನ ಹೆಸರನ್ನು 3 ಸಲ ಗಟ್ಟಿಯಾಗಿ ಕೂಗಿ ಕರೆಯಬೇಕು. ಆಗ ಯಾವೊಂದು ಪ್ರಾಣಿ ಪಕ್ಷಿಯು ಪ್ರತಿಧ್ವನಿ ಕೊಡದೇ ಇದ್ದರೆ ಅವ ಇಲ್ಲ ಅಂತ ತೀರ್ಮಾನ ಮಾಡಬಹುದು. ಕಾದಿದ್ದಾನ? ನಳ ಇಲ್ಲದಾಗಿ ಹೋಗಿ 3 ವರ್ಷ ಅದು. ಇವನಿಗೇನು ಅಷ್ಟು ಅವಸರ? 3 ವರ್ಷದಲ್ಲೇ ಮಗಳ ಕಣ್ಣೀರು. ಸಾಧ್ವಿ ಮಣಿ ತನ್ನ ಗಂಡ ಎರೆಯ ನಳನೇ ಹೊರತು ಮಿಕ್ಕವರು ಕುರಿಗಳು. ಧೂಳಿಲ್ಲದೆ ಇರುವ, ಬೆವರದೇ ಇರುವ, ಕಣ್ಣು ಮುಚ್ಚದೇ ಇರುವ ದೇವತೆಗಳನ್ನು ತಿರಸ್ಕರಿಸಿ ನಳನ ಕೈ ಹಿಡಿದ. ಆ ನಳನ ಅರ್ಧಾಂಗಿ ಮತ್ತೊಬ್ಬನನ್ನು ಬಯಸಿಯಾಳೆ.
ಅವರ ಮದುವೆ ಆದ್ರೆ ಇಂಥದ್ದು ನಳದ ಮಹಂತಿಯ ಮದುವೆ ಯಾರೋ ಮನುಷ್ಯರು ನಿಂತು ಮಾಡಿದ್ದೆ. ಶುಕ ಹಂಸಗಳು ಪ್ರಕೃತಿ ಒಪ್ಪಿದ ಮದುವೆ. ನಳ ಚಕ್ರವರ್ತಿ ಎಲ್ಲಿಗಾದ್ರೂ ಹೋದ್ರೆ ದ್ವಾರಕ್ಕೆ ಬೇಕಾದ ಹಾಗೆ ಅವ ಕುಗ್ಗುವುದಲ್ಲ, ಅವನಿಗೆ ಬೇಕಾದ ಹಾಗೆ ದ್ವಾರವೇ ಹಿಗ್ಗುವುದು. ಪ್ರಕೃತಿಯೇ ಒಪ್ಪಿದ ಚಕ್ರವರ್ತಿಯ ಮದುವೆಯನ್ನು ಬದಲಿಸಲಿಕ್ಕೆ ಇವ ಯಾರು? ಅವಳು ಯಾಕೆ ಕೂಗುತ್ತಾ ಕಣ್ಣೀರು ಸುರಿಸ್ತಾ ಇದ್ದಾಳೆ? ನನ್ನ ಗಂಡ ಯಾವ ಕಾಡ ಬೇರನ್ನು ತಿಂದು ಯಾವ ತೋಟ ನೀರನ್ನು ಕುಡಿದು ಬದುಕುತ್ತಾ ಇದ್ದಾನೋ ಎನ್ನುವುದಾಗಿ ಆ ಸಾಧ್ವಿ ಮಣಿ ಕಣ್ಣೀರು ಸುರಿಸಿದ್ರೆ ಈ ಮೂರ್ಖ ಗಂಡಿಲ್ಲ ಅಂತ ಕಣ್ಣೀರು ಸುರಿಸುವುದು ಅಂತ ಭಾವಿಸಿದ್ದಾನೆ. ಏನನ್ನು ಬೇಕು ಮೌಢ್ಯಕ್ಕೆ? ಅವನನ್ನು ನಿಂದಿಸಿ ಪ್ರಯೋಜನ ಇಲ್ಲ. ನಾವು ಮಾತಾಡಬಹುದು ದೊಡ್ಡ ದೊಡ್ಡ ಭಾಷಣ, ಆಚಾರ, ಧರ್ಮ, ಶಾಸ್ತ್ರ. ನಮಗೆ ಅನುಭವ ಆಗುವಾಗ ಯಾವ ಧರ್ಮ ಇಲ್ಲಿ, ಯಾವ ಶಾಸ್ತ್ರ ಇಲ್ಲಿ, ಯಾವ ಆಚಾರ ಇಲ್ಲಿ. ಇನ್ನು ಹಸಿ ಹಸಿ ಯೌವನದ ಮಗಳು 2 ಮುದ್ದಾದ ಮಕ್ಕಳನ್ನು ಇಟ್ಟುಕೊಂಡು ಯಾವಾಗಲೂ ಮೂಲೆಯಲ್ಲಿ ಕುಳಿತುಕೊಂಡು ಕಣ್ಣೀರು ಸುರಿಸುವಾಗ ಧರ್ಮ ಆಚಾರಕ್ಕಿಂತ ಹೆಚ್ಚು ಜಾಗೃತವಾಗುವುದು ಪಿತೃತ್ವ. ಮಗಳ ಕಣ್ಣೀರನ್ನು ಕಂಡು ಧರ್ಮ ಆಚಾರ ಬೆಂಕಿಗೆ ಬೀಳಲಿ, ಮಗಳಿಗೊಂದು ವ್ಯವಸ್ಥೆ ಮಾಡುವ ಅಂತ ಭೀಮಕ ಹೋದರೆ ಭೀಮಕನದ್ದು ದೊಡ್ಡ ಅಪರಾಧ ಅಂತ ಹೇಳಲಿಕ್ಕಾಗುವುದಿಲ್ಲ. ಭೀಮಕನದ್ದು ದೊಡ್ಡ ತಪ್ಪು ಎನ್ನುವುದಾಗಿ ಹೇಳಲಿಕ್ಕಾಗುವುದಿಲ್ಲ. ಭೀಮಕನದ್ದು ತಪ್ಪಿಲ್ಲದಿದ್ರೂ ಅವನ ಎಡಭಾಗದಲ್ಲಿ ದಮಯಂತಿ ದೇವಿ ಕುಳಿತುಕೊಳ್ಳುವಾಗ ಚಕ್ರವರ್ತಿಯನ್ನು ಅಪ್ಪ, ದಮಯಂತಿಯನ್ನು ಅಮ್ಮ ಅಂತ ಕರೆಯುತ್ತಿದ್ದ. ಈ ಬಂಡ ನೃಪಾಲರು ಅಮ್ಮನನ್ನು ಗಂಡ ಬಿಟ್ಟಿದ್ದಾನೆ ಅಂತ ಹೇಳುವಾಗ ಅಮ್ಮನಿಗೆ ಕರಿಮಣಿ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಮೊನ್ನೆಯ ಮಳೆಗೆ ನಿನ್ನೆ ಹುಟ್ಟಿದ ಚಗತ ಗಿಡಗಳು ಅವರ ರಕ್ತದ ವಾಹಿನಿಯಲ್ಲಿ ಮೈ ತೊಳೆಯುತ್ತಿದ್ದೆ. ಏನು ಮಾಡಲಿ ಇರುವುದು 200 ಯೋಜನ. ಇಲ್ಲಿಂದ ಅಲ್ಲಿಗೆ 15 ದಿವಸ ಬೇಕು. ಇವತ್ತು ನವಮಿ, ನಾಳೆ ದಶಮಿಗೆ ಮದುವೆ. ಮನಸ್ಸುಂಟ ಮಾರ್ಗ ಇಲ್ವೇ? ಸಿಂಹದ ಹಾಗೆ ಗರ್ಜಿಸುತ್ತಾ ಇದ್ದೀರಿ. ನಾನೆಲ್ಲ ಗರ್ಜಿಸಿದ್ದು, ಸೂರ್ಯವಂಶದ ಸಂಸ್ಕಾರ ಗರ್ಜಿಸಿ. ಗೊತ್ತಾಯ್ತು. ಉತ್ತರ ಕೊಡಿ ಉತ್ತರ ಕೊಡಿ ಉತ್ತರ ಕೊಡಿ ಎಂಬುದಾಗಿ ಹೇಳುವಾಗ ಸಭೆಯಲ್ಲಿದ್ದವರೆಲ್ಲ ನಿಮ್ಮ ಮುಖವನ್ನೇ ನೋಡ್ತಾ ಇದ್ದಾರೆ. ಮಾತಾಡುವ ಪ್ರಯೋಜನ ಇಲ್ಲ. ಯಾಕೆ? ನಿಮ್ಮ ಸಿದ್ಧಾಂತ ನೋಡಿ ಭಯದಿ. ಆದ್ರೂ ನಾನು ಎದ್ದೆ. ನೀನು
ಪ್ರಯೋಜನ ಇಲ್ಲಂತೆ ಮಾತಾಡುವ. ಅಲ್ಲ ಒಂದು ಮಾತಾಡುವ. ಸರಿ. ನೀವು ಸಿಟ್ಟಿನಿಂದ ಬೊಬ್ಬೆ ಹಾಕಿ ಏನು ಪ್ರಯೋಜನ? ದೂರದ ಊರಿನಲ್ಲಿ ಒಂದು ಮನೆಗೆ ಬೆಂಕಿ ಬೀಳ್ತಾರೆ. ನಾವು ಈ ಊರಲ್ಲಿ ನಿಂತು ಬಾವಿಯಲ್ಲಿ ನೀರು ಉಂಟು ಎಂಬುದಾಗಿ ಸೇರಿದ್ರೆ ಏನಾದ್ರೂ ಪ್ರಯೋಜನ ಉಂಟಾ? ಬೇಸಿಗೆ ಸಮಯದಲ್ಲಿ ಎಲ್ಲ ಕೆಸರು ತೆಗೆದಕ್ಕೆ ಮತ್ತೆ ಇಲ್ಲದಿದ್ರೆ ಏನು ಪ್ರಯೋಜನ? ಆದ್ರೂ ಮನೆ ಒಯ್ದು ಉರಿಯುವುದಲ್ಲ, ಆ ಮನೆ ಹೋಗುದು. ಹಾಗೆ ನೀವು ಇಲ್ಲಿ ನಿಂತು ಬೊಬ್ಬೆ ಹಾಕಿದ್ರೆ ಏನು ಪ್ರಯೋಜನ ಉಂಟು? ಸತ್ವಹೀನನಾದದ್ದಲ್ಲ, ಸತ್ವಹೀನನಂತಾದೆ. ಮಾನಿನಿ ಮದುವೆಗೆ ದಿನ 15 ಬೇಕಿತ್ತು ಬಾಹುಕ. ತೋರಿಸುತ್ತಿದ್ದೆ ತ್ರಾಣದ ಬಗೆಯ. ಸಮಯ ಇಲ್ಲಲ್ಲ, ಎಂತದು ಸಾಯ. ಆದ್ರೆ ಕೆಲವೆಲ್ಲ ಓಲೆಯನ್ನು ವಾಚಿಸಿದಂತಹ ಹೊಂಟಕಾರಿ ಯುವಕರು ಅಂದ್ರೆ ಅರಸರೆಲ್ಲ ಬಂದು ಸೇರಿದ್ದಾರಂತೆ. ಅವರ ಬಗ್ಗೆ ಕೆಲವೆಲ್ಲ ಮಾತುಂಟು. ಅವರ ವಾದರೆ ಹರನ ಹಣೆಯಲ್ಲಿ ಬೆವರು ಸಹರು. ಅವರು ನಿನ್ನದೊಂದು ಅವಸ್ಥೆ ಹೇಳುದು ನಾನು. ಈ ಪ್ರಸಂಗದೇ ಮುಗಿಸಲಿಕ್ಕೆ ಹೊತ್ತಿಲ್ಲ. ಅವು ಯಾವ ಪ್ರಸಂಗ ತೆಗೆದಿದ್ದಾರೆ ನನಗೆ ಗೊತ್ತಿರೋದು ಅವರ ಬಗ್ಗೆ. ಹಾಗೆ ಅವರಲ್ಲಿ ಒಂದು ವೇಳೆ ಯುದ್ಧ ಮಾಡಿದ್ರೆ ಹರನ ಹಣೆಯಲ್ಲಿ ಕೂಡ ಬೆವರು ಇಳಿಸುವಂತಹ ಸಾಮರ್ಥ್ಯ ಉಂಟು. ಹರನವದನಕ್ಕೆ ಬೆವರತ ವಾಸವನ ಸಜವರ ಹೇಳ್ಬೇಡ. ಇಲ್ಲ ಮುಂದಿನ ಕಥೆ ಸಮಸ್ಯೆ. ಅದಕ್ಕಾಗಿ ನೀವೇ ಯೋಚನೆ ಮಾಡಿ. ಅಂತಹ ಪರಾಕ್ರಮಿಗಳು ಇರುವಲ್ಲಿಗೆ ಹೋಗಿ ನಮ್ಮ ಪರಾಕ್ರಮ ಖಂಡಿತ ಅಲ್ಲಿ ಋತುಪರ್ಣ ಏನು ಸೂರ್ಯವಂಶದ ಮನೆ ಮಗ. ಒಂದು ಮಾತಿಗೆ ಬೇಕಾಗಿ ರಾಜ್ಯಕೋಶಗಳನ್ನು ಕಿತ್ತ ಹರಿಶ್ಚಂದ್ರ ಮಲಗಿದ ತೊಟ್ಟಿಲಿನಲ್ಲಿ ಮಲಗಿದವ. ಎಷ್ಟು ಮಾಡ್ತೇವ ಅಷ್ಟೇ ಹೇಳುದು ನಾವು, ಎಷ್ಟು ಹೇಳುತ್ತೇವ ಅಷ್ಟೂ ಮಾಡ್ತೇವೆ. ಪ್ರಮಾದಕ್ಕಾಡಿದ್ರು ಪ್ರಮಾಣ ಅಂತ ಸ್ವೀಕರಿಸುವ ನಮ್ಮದು ನಿನ್ನ ಹಾಗೆ ಬರೇ ನಾಲಿಗೆ ಅಲ್ಲ. ಇದಕ್ಕೆ ಸರಸ್ವತಿಯ ರಂಗಮಂಟಪ ಅಂತ ಹೆಸರು. ಕೆಟ್ಟವನೇ, ನಿನಗೇನು ಗೊತ್ತುಂಟು ನನ್ನ ಯೋಗ್ಯತೆ? ನಿನ್ನಲ್ಲಿ ಹೇಳಿ ಏನು ಪ್ರಯೋಜನ? ಕೇವಲ ರಕ್ತ ಬಲದಿಂದ ಹೊರಟದ್ದಲ್ಲ, ನೈತಿಕ ಬಲ. ನೈತಿಕ ಬಲ ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ನಮ್ಮ ಪರಾಕ್ರಮ ಸತ್ಯ ಪರಾಕ್ರಮ ಎದುರು ನಿಂತ್ರೆ ಇಳಮೂರಲ್ಲಿ ನಾಳೆ
ಸಾಯುವ ಹೊತ್ತಿನಲ್ಲಿ ಒಂದು ತುತ್ತು ಅನ್ನ ಕೊಟ್ಟಿದ್ದಿಂದ ಬಿಟ್ಟದ್ದು. ಇನ್ನು ಅದು ಇಲ್ಲ. ನಾನು ಅದಕ್ಕೆ ನೀವು ಹೊಡಿಲಿಕ್ಕಿಲ್ಲ. ಇನ್ನು ಹಾಗೆ ಧೈರ್ಯ ಇಡ್ಬೇಡಿ, ಹೊಡ್ತೇನೆ. ಇಲ್ಲ ಇಲ್ಲ, ಇನ್ನು ಹಾಗೆ ನಾನು ಮಾತಾಡುವುದಿಲ್ಲ. ನಿಮಗೆ ಸಿಟ್ಟು ಬರುವಂತಹ ಬುದ್ಧಿಯನ್ನು ಆಡುವುದೇ ಇಲ್ಲ. ಛಲ ಉಂಟ ನಿಮಗೆ? ಹೌದು, ನನಗೂ ಛಲ ಉಂಟು. ನನ್ನ ಮರ್ಯಾದೆ ತೆಗಿಬೇಕಂತ ನೀವು ಯೋಚನೆ ಮಾಡಿ. ಇಷ್ಟರದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲಿಯಾದ್ರೂ ಒಂದು ಬೃಹತ್ ಸ್ವಯಂವರ ಆಗಿದೆ? ಪುನರ್ ಸ್ವಯಂವರ ಆಗಿದೆ? ಇಲ್ಲ. ಈಗ ಆಗ್ತಾ ಉಂಟು ಎಂಬುದಾಗಿದ್ರೆ ಧರ್ಮಕ್ಕೆ ಇದಲ್ವ ಇಂಥದ್ದು ನಡೆಯ ಕೂಡ ನಿಲ್ಲಿಸಬೇಕು. ನೀನೆಲ್ಲಿಯಾದ್ರೂ ಹೊಸತಾಗುದು ನಾವು ಬೆಂಬಲ ಕೊಡುವ ಅಂತ ಹೇಳಿದ್ದೆ ಅಂತ ಭಾವಿಸಿ. ಇಲ್ಲ ಇಲ್ಲ, ನಾವು ಅಂತದಕ್ಕೆಲ್ಲ ಬೆಂಬಲ ಕೊಡಕೂಡದು. ಅದನ್ನು ಖಂಡಿಸಬೇಕು. ಖಂಡಿಸಬೇಕು ಅಂತ ಇಲ್ಲಿ ಕಪ್ಪು ಬಟ್ಟೆ ಕಟ್ಟಿ ಹೇಳ್ಬೇಕಾಗ್ತದೆ. ಮತ್ತೆ ನಾವು ಯಾಕೆ ಅಂತದ್ದು ನಾವು ಮಾಡುದು ಯಾಕೆ? ಪ್ರತಿಭಟನೆ ಇಲ್ಲಿ ಅಲ್ಲ, ನಾವು ಅಲ್ಲಿ ಹೋಗಿ ನಿಲ್ಲಿಸ್ಬೇಕು. ನಿಲ್ಲಿಸ್ಬೇಕಷ್ಟೇ. ನಾವು ಹೋಗುವಾಗ ಪಾತ್ರೆ ಉಳಿಲಿಕ್ಕಿಲ್ಲ, ಅದೇ ದಿವಸ ಆಗುವಾಗ. ಇಲ್ಲ, ನಿಮಗೆ ಛಲ ಉಂಟು ಎಂಬುದಾಗಿದ್ರೆ, ನನ್ನ ಜೊತೆಗೆ ನೀವು ಬರುವುದು ಎಂಬುದಾಗಿದ್ರೆ, ನಿಮ್ಮನ್ನು ನಾನು ಅಲ್ಲಿಗೆ ನಾನು ತಲುಪಿಸ್ತೇನೆ. ತಲುಪಿಸ್ತಿ ನಾಳೆಗಾಗಬೇಕಲ್ಲ. ನನಗೆ ಅಲ್ಲಿ ಊರು ನೋಡಿ ಪ್ರವಾಸ ಮಾಡಿ ಬರ್ಲಿಕ್ಕೆ ಇರುವುದಲ್ಲ. ನಿಮಗೊಂದು 13 ಗರಿಗೆ 13ಕ್ಕೆ ಮದುವೆ ಅಲ್ವಾ? 13 ಗರಿಗೆಗೆ ಮದುವೆ, 13ಕ್ಕೆ ಹೋಗಿ ಏನು ಬೇಡ, ಎಂತ ಆಗಿದ್ದ ಬೆಳಿಗ್ಗೆ ಸಾಕು. ಬೇಡ, ಸ್ವಲ್ಪ ಕಡಿಮೆ ಮಾಡಿ. ಯಾವುದು? ನಾಳೆ ಗಳಿಗೆ 5ರ ಒಳಗೆ ಗುಂಡಿನಾಪುರದೊಳಗೆ ನಮ್ಮ ರಥವನ್ನು. ನೀನು ಅಡುಗೆ ಮನೆಯಲ್ಲಿ ಏನಾದ್ರು ಹುಳಿ ಸಿಗ್ತದ ನನಗೆ? ಅದ್ರಲ್ಲಿ ಸ್ವಲ್ಪ ರಸ ಕೊಡಿ, ನಿನಗೆ ಪಿತ್ತ ಕಡಿಮೆ. ಇಲ್ಲ, ನೀನು ನಿದ್ರೆಗೆ ಎಂಥದ್ದಾದ್ರೂ ಹೇಳುದು. ಇಲ್ಲ ಇಲ್ಲ, ಇದು ಪಿತ್ತ ಅಲ್ಲ. ನೀನು ಎಂತ ಹೇಳಿದ್ದು ನೆನ್ಕೊಂಡ? ಇನ್ನೊಮ್ಮೆ. ನಾಳೆ ಗಳಿಗೆ 5ರ ಒಳಗೆ ಗುಂಡಿನಾಪುರದಲ್ಲಿ ನಮ್ಮ ರಥ. ಕಣ್ಣಿಗೆ ಕಣ್ಣಿಟ್ಟು ಹೇಳು. ನಾಳೆ ಗಳಿಗೆ 5ರ ಒಳಗೆ ಗುಂಡಿನಾಪುರದಲ್ಲಿ ರಥ. ಸನಾತನ ಧರ್ಮದ ಶಾಪವನ್ನು ತೊಡೆದು ಹಾಕಿದ ವರಬಾಹುಕಲಿ. ಹೌದಲ್ಲ? ಯಾಕೆ ಕಣ್ಣಿಗೆ ಕಣ್ಣಿಟ್ಟು ಹೇಳುವುದು ಹೇಳಿ? ಸರಿ ಅನುಭವ ಇದ್ದವನಿಗೆ ಇದು ಅವನ ದೃಷ್ಟಿಯಲ್ಲೇ ನೋಡ್ಲಿಕ್ಕೆ ಆಗ್ತದೆ. ಅವ ಸತ್ಯ ಹೇಳುದು ಸುಳ್ಳು ಹೇಳುದು. ಕಣ್ಣು ಎಲ್ಲರದ್ದು ಒಂದೇ, ದೃಷ್ಟಿ ಬೇರೆ ಬೇರೆ. ಕಳ್ಳರದ್ದು ಬೇರೆ, ಕಾಮುಕರದ್ದು ಬೇರೆ, ಕುಡುಕರದ್ದು ಬೇರೆ, ವಂಚಕರದ್ದು ಬೇರೆ, ಸ್ಥಿತಪ್ರಜ್ಞರದ್ದು ಬೇರೆ. ಹಾಗಾಗಿ ಸುಳ್ಳು ಹೇಳುವವರೆಲ್ಲ ನೇರ ಮುಖ ನೋಡುದಿಲ್ಲ ನೋಡಿ, ಎಲ್ಲೆಲ್ಲಿಯೋ ನೋಡಿ ಮಾತಾಡೋದು. ಸ್ಥಿತಪ್ರಜ್ಞೆ ಏನು ನನಗೆ ನೋಡ್ಲಿಕ್ಕೆ ಆಗಲಿಲ್ಲ. ಅಂತ ಬೆಳಕು ನಿನ್ನ ಕಣ್ಣಿನಲ್ಲಿ ಬೇಗ ಮೆಚ್ಚಿದೆ, ಒಪ್ಪಿದೆ. ಬಹುಕ ಒಂದು ಉಪಕಾರವಿರಲಿ. ಆ ಪುನಃ ಸ್ವಯಂವರವನ್ನು ನಿಂತ್ರೆ ನಾವು ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. ಆದ್ರೆ ಒಂದುಂಟು, ಅರಸನಲ್ಲಿ ಹೇಳಿದ ಮಾತು, ಕತ್ತಿಯ ಬಾಯಿಯಲ್ಲಿ ಸವರಿದ ಜೇನು, ಎರಡು ಒಂದೇ. ಆ ಜೇನನ್ನು ನೆಟ್ಲಿಕ್ಕೆ ಹೋದ್ರೆ ನಾಲಿಗೆ ತುಂಡಾದಿತ್ತು. ಅರಸನಲ್ಲಿ ಹೇಳಿದ ಮಾತು ಆ ಕಡೆ ಈ ಕಡೆ ಆದ್ರೆ ಕುತ್ತಿಗೆಗೆ ತುಂಡಾದಿತ್ತು. ನಾನು ಗೊತ್ತಿದ್ದೇ ಆಡಿದ್ದ. ಧೈರ್ಯ ಉಂಟಲ್ಲ? ಹೊರಡು. ಎಲ್ಲಿಗೆ ಇಷ್ಟು ಬೇಗ? ಯಾಕೆ ತಡದದ್ದು ಗೊತ್ತೇ ಆಗಲಿಲ್ವಾ? ತಡ ಆಗ್ಲಿಲ್ಲ. ನೀವು ಹೋಗಿ ಸ್ವಲ್ಪ ಸ್ನಾನ ಮಾಡಿ, ಆಮೇಲೆ ಸ್ವಲ್ಪ ಊಟ ಮಾಡಿ, ಊಟ ಮಾಡಿದ ಕೂಡಲೇ ಹೋಗ್ಬಾರ್ದು. ಸ್ವಲ್ಪ ವಿಶ್ರಾಂತಿ, ನಿದ್ದೆ ಮಾಡಿ ಬನ್ನಿ, ಮತ್ತೆ ಹೋಗುವ. ಸ್ವಲ್ಪ ಕನಸು ಕಾಣಬೇಡುವ? ಯಾಕೆ? ಅಲ್ಲ, ನಾಳೆ ನಿಲ್ತದ ಇಲ್ವಾ ಅಂತ. ಇಲ್ಲ, ಕನಸು ಬಂದ್ರೆ ನಿದ್ದೆಯಲ್ಲಿ ಕನಸು ಯಾರಿಗೆ ಕಾಣ್ತದೋ ಅದು ಕನಸಾಗಿ ಬೆಳಿಗ್ಗೆ ಏಳುವಾಗ ಕನಸಾಗಿಯೇ ಉಳಿಯುತ್ತದೆ. ಎಚ್ಚರದಲ್ಲಿ ಯಾರು ಕನಸು ಕಾಣ್ತಾನೋ ಸರಿ ನೆನಪಿಟ್ಟುಕೋ, ಅದು ಕನಸಾಗಿ ಉಳಿಯುವುದಿಲ್ಲ, ಅದು ಕಾವ್ಯ ಆಗ್ತದೆ. ಆಯ್ತಾ? ನಿದ್ರೆ ಮಾಡಲಿಲ್ಲ ನಾನು ಹೇಳಿದ್ದ, ಅದು ಮುಗಿಯುವವರೆಗೆ ನಿದ್ರೆ ಮಾಡಲಿಕ್ಕಿಲ್ಲ. ಸಿದ್ಧ ಆಗಿದೆ.
ಇದೆಲ್ಲಿಗೆ? ಅಲ್ಲಿಗೆ 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 ಶೈವಿನಿಗೆ. ಅಲ್ಲಿಗಲ್ಲ. ನನಗೆ ಗೊತ್ತಾಯ್ತು ನೀನು ಅಷ್ಟು ಬೇಗ ಹೇಗೆ ತಲುಪಿಸುದು ಅಂತ. ಈಗ ಬೇಗ ತಲುಪಿದ್ದೇನೆ ಅಂತ ಹೇಳುವ ಚಾಲಕನ ಅವಸ್ಥೆ ಇದೆ. ಎಲ್ಲಿಯಾದ್ರೂ ಅರ್ಥದಲ್ಲಿ ಸೊಂಟ ಮುರಿಸುವುದೇ? ಇಲ್ಲ ಇಲ್ಲ, ಎಂತದಿಲ್ಲ. ನಿಮ್ಮ ಸೊಂಟ ಮುರಿಲಿಕ್ಕಿಲ್ಲ, ನಾನಿಲ್ವ? ಸೊಂಟ ಮಾತ್ರ ಮುರಿಲಿಕ್ಕಿಲ್ಲ. ಅಲ್ಲ ಎಂತ ಕಾಲಿಗೆ ಕಾಲು ಕಾಣ್ತದೆ, ಸಣ್ಣ ಕಲ್ಲು ದೇಹ, ಕಜ್ಜಿ ಅಷ್ಟು ದಷ್ಟಪುಷ್ಟವಾದದ್ದೆಲ್ಲ ಉಂಟು, ಕೆಲವೆಲ್ಲ ಉಂಟು. ಹೇಗೆ ಅದನ್ನು ಕಟ್ಟುದಲ್ಲ ನಮ್ಮಲ್ಲಿ ಅದೆಲ್ಲ ಕುದುರೆ ಗೊತ್ತಿದ್ದಲ್ಲ, ಮತ್ತೆ ಕೆಲವೆಲ್ಲ ಕತೆ ಗೊತ್ತಿಲ್ಲ. ಹೇಗೆ ನಿಮಗೆ ಕುದುರೆಯ ಬಗ್ಗೆ ಗೊತ್ತುಂಟಾ? ದೊಡ್ಡ ಅಧ್ಯಯನ ಇಲ್ಲ. ನಾನು ಅದರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ದೇನೆ. ಹೌದಾ? ಮತ್ತೆ ನೀವು ಅದೇ ಕೆಲಸ ನನಗೆ ಕುದುರೆಯ ಬಗ್ಗೆ ಅಧ್ಯಯನ ಮಾಡಿ ಅಶ್ವಹೃದಯ, ಅವರೊಟ್ಟಿಗೆ ಅಶ್ವಹೃದಯ ಅಂದ್ರೆ ಅದರ ಹೃದಯ ಎಲ್ಲ ನಮ್ಮ ಹೃದಯಕ್ಕೆ ಬೇಕಾದ ಹಾಗೆ ಅಶ್ವವನ್ನು ಯಾರು ನಡೆಸ್ತಾನೋ ಅವ ಅಶ್ವಹೃದಯವಲ್ಲ ನೋಡಿ. ಅದೇ ಅದು ನನಗೆ ಬೇಕು. ಮತ್ತೆ ನನ್ನ ಹೃದಯ ಕೂಡ ಅದಕ್ಕೆ ತಾಗುದು, ಹೃದಯಕ್ಕೆ ನನ್ನ ಕೈ. ಅಶ್ವ ಮತ್ತೆ ನಿನ್ನ ಹೃದಯ ಅಶ್ವದ ಒಳಗಣ್ಣುಗಳಿಗೆ ಖಂಡಿತಲ್ಲದೆ ಹೊರಗೆ ಕಣ್ಣಿಂದ ನೋಡುವವನಿಗೆ ಹೃದಯ ಕಾಣಲಿಲ್ಲ. ಅಲ್ಲಿ ಎದೆ ಕಾಣುತ್ತಿಲ್ಲ, ಹೃದಯ. ಅದು ಅಂದ್ರೆ ನಮ್ಮಲ್ಲಿ ಕುದುರೆ ಕೆಲವೆಲ್ಲ ಉಂಟು. ಆಟದ ಕುದುರೆ ಬೇರೆ, ಓಟದ ಕುದುರೆ ಬೇರೆ, ನೋಟದ ಕುದುರೆ ಬೇರೆ, ಬೇರೆ ಬೇರೆ ಉಂಟು. ಹೌದಾ? ಇದು ಯಾವುದು? ಓಟದ ಕುದುರೆ ದಿವ್ಯಾಶ್ವ. ಓಟದ ಕುದುರೆ ಅಂದ್ರೆ ಬೆಳಿಗ್ಗೆ ಎದ್ದು ಕೆಲವೆಲ್ಲ ಓಡ್ತಾ ಇರ್ತದೆ. ಅದಲ್ಲ, ಅದನ್ನು ಓದುವಾಗ ಪಾಪ ಅಂತ ಅದಲ್ಲ, ಇದು ಬೇರೆ. ಏನು ವಿಶೇಷ? 10 ಸುಳಿ 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 ಲಲಾಟೆ ಗೌ ಮೋಟ್ಲಿ ಗೌ ಗೌ ಪಾರ್ಶ್ವೋಪ ಪಾರ್ಶ್ವ ಗೌ ಗೌ ವಕ್ಷಸಿ ವಿದ್ಯೆಯವು ಸಯಾಣಿ ಚೈತ್ರಯಿ. ಒಂದು ಹಣೆಯಲ್ಲಿ, ಎರಡು ನೆತ್ತಿಯಲ್ಲಿ, ಎರಡೆರಡು 4 ಪಾರ್ಶ್ವೋಪ ಪಾರ್ಶ್ವಗಳಲ್ಲಿ, ಹಾಗೆ ವಕ್ಷಸ್ಥಳದಲ್ಲಿ 2, ಬೆನ್ನಿನಲ್ಲಿ 1. ಅದು ಕಾಲು ಎತ್ತಿ ನಿಂತದ್ದು ಓಡ್ಲಿಕ್ಕೆ. ಹೌದಾ? ನೋಡಿ ನಿಂತದ್ದು ಯಾವಾಗ ಓಡುವುದು ಅಪ್ಪನೇ ರೀತಿ ಕಾಯಿ ಇರ್ಲಿ. ಅದೇನು ಈಗ ನಾವು ಇಬ್ಬರೇ ಅಲ್ಲ, ಮತ್ತೆ ಅವರಿಬ್ಬರು ಸಿದ್ಧರಾಗಿದ್ದಾರೆ. ಅದೇ ಅವರು ಕುಳಿತುಕೊಳ್ಳೋದೇ ಇಲ್ಲ, ನಿಂತೇ ಇದ್ದಾರೆ. ಅದ್ಯಾರು ಅಲ್ಲಿ ಆಸನ ಇಲ್ಲ ಅಂತ ಕುಳಿತುಕೊಳ್ಳೋದು ಇರುವುದಲ್ಲ, ನಮ್ಮೊಟ್ಟಿಗೆ ಬರ್ಲಿಕ್ಕೆ. ಹೌದು. ಒಬ್ಬ ನಳನ ಸಾರಥಿ ವಾಸನೆ ಅವತ್ತೇ ಬಂದು ಸೇರಿದ್ದಾರೆ. ಮತ್ತೊಬ್ಬ ನನ್ನ ಅವ ಬಂದ ಅಂದ್ರೆ ನಿಮಗೆ ಮೊದಲೇ ಪರಿಚಯ. ಮತ್ತೊಬ್ಬ ನನ್ನ ಸಾರಥಿ ಜೀವ, ಅವರು ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ನಮ್ಮೊಟ್ಟಿಗೆ ಬರ್ಲಿಕ್ಕೆ ನಿಂತದ್ದ. ತೊಂದ್ರೆ ಇಲ್ಲ, ಬರ್ಲಿ, ಬರುವುದು ಬರ್ಲಿ. ಜೀವನ ಮಾತ್ರ ನನ್ನ ಕೈಯೇ. ಮುಖ್ಯ ಮುಖ್ಯ ಎಲ್ಲ ನಿನ್ನದು. ನನಗೆ ಹೊಣೆ ಉಂಟಲ್ವ? ಬೇಕಿದ್ರೆ ಮತ್ತೆ ಬರುವಾಗ ಬೇಕಿದ್ರೆ ಮಾಡುದು ಮಾತಾಡುದೆಲ್ಲ ನಿಮಗೆ. ಹೌದು, ಮೂಕ ಮಾತ್ರ ಬೇರೆ. ಅದು ಬರ್ಲಿ, ಮತ್ತೆ ಬರುವಾಗ ಬೇಕಿದ್ರೆ ರಾಜಬೀದಿಯಲ್ಲಿ ಹೋಗುವಾಗ ಧೂಳು ಮುಖಕ್ಕೆ ಹಾರ್ತಾ ಇತ್ತು. ಮುಖಕ್ಕೆ ಬೀಳಬಾರ್ದು ಅಂತ ನನ್ನ ಕರವಸ್ತ್ರದಿಂದ ಹೊಡೆಯುತ್ತಾ ಇತ್ತು. ನನ್ನ ಕೈ ತಪ್ಪಿ ಕರವಸ್ತ್ರ ಬಿದ್ದಿದೆ. ಜೀವನದಲ್ಲಿ ಹೇಳು, ಒಮ್ಮೆ ಎಕ್ಕಿಗೊಳ್ಳಿ ಅವನು. ಇಲ್ಲ, ಹಾಗಲ್ಲ. 62 ಯೋಜನೆ ಹಿಂದೆ ಉಳಿದಿದೆ. ಈಗ ಬಿದ್ದದ್ದು ಹೌದು, ಆದ್ರೂ ನಾವು 62 ಯೋಜನೆ ಮುಂದೆ ಬಂದಾಯ್ತು. ನಿಮಗೆ ಬೇಕು ಎಂಬುದಾಗಿದ್ದರೆ ನಾನು ರಥವನ್ನು ತಿರುಗಿಸ್ತೇನೆ. ಆದ್ರೆ ನಮಗೆ ಅಲ್ಲಿಗೆ ತಲುಪಲಿಕ್ಕೆ ಆಗುದಿಲ್ಲ. ರಥವನ್ನು ತಿರುಗಿಸಲೇ ಬೇಡ. ಆಗ ನನ್ನ ಮುಖಕ್ಕೆ ಮುಖ ಕೊಟ್ಟು ಕಣ್ಣಿಗೆ ಕಣ್ಣಿ ಕೊಟ್ಟು ಮಾತಾಡ್ತಿದ್ದವ ಇವನೇ ಅಲ್ವಾ? ಈಗ ನಾನು ಮುಖ ನೋಡಿದ್ರೆ ವಿರುದ್ಧ ದಿಕ್ಕಿಗೆ ಮುಖ ತಿರುಗಿಸ್ತಾನೆ.
ಏನೋ ಒಳಗುಂಟು. ಏನದು? ಈಗ ಬಿದ್ದ ಕರವಸ್ತ್ರ 62 ಯೋಜನೆ ಹಿಂದೆ ಒಂದೊಂದೇ ನೆನಪಾಗ್ತದೆ ನನಗೆ. ಇವ ಬಂದಾಕ್ಷಣ ನಾನು ಎದ್ದು ನಿಂತೆ. ತಾಯಿ, ಗುರು, ಚಕ್ರವರ್ತಿ ಈ ಮೂವರಲ್ಲದೆ ಬೇರೆ ಯಾರು ಬರುವಾಗಲೂ ರಾಜ ಎದ್ದು ನಿಲ್ಲಕ್ಕಿಲ್ಲ. ಆಗ ಏನು ಹಾರಿಕೆಯ ಉತ್ತರ ಕೊಟ್ಟೆ. ವರ್ಚಸ್ಸಿಲ್ಲದೆ ಇದ್ರೆ ನಾನು ಎದ್ದು ನಿಲ್ಲಿಕ್ಕಿದ್ದ. ಕೆಲವರನ್ನು ನೋಡುವಾಗ ನಮಗೆ ಕೈ ಮುಗಿಯುವ ಅಂತ ಕಾಣ್ತದೆ. ಯಾಕೆ? ಹೆದರಿ ಅಲ್ಲ, ಅವರ ವರ್ಚಸ್ಸಿಗೆ ನಾವು ಸೋಲ್ತೇವೆ. ಗೊತ್ತಾಗದೆ ಹೋಗಿ ಇವ ಹೇಳುವಾಗ ಹೇಳಿದ ತುಂಬ ಕೆಲವರಿಗೆ ನಮಸ್ಕಾರ ಕೊಟ್ಟು ಗೊತ್ತಿಲ್ಲ ಅಂತ. ನಮಸ್ಕಾರ ಕೊಟ್ಟು ಗೊತ್ತಿಲ್ಲದೆ ಇರೋದು ಯಾರಿಗೆ? ಚಕ್ರವರ್ತಿಗೆ ಮಾತ್ರ. ಗೊತ್ತಾಗಲಿಲ್ಲ. ಬೇಟೆಯಾಡುವಾಗ ತಂಗುಳನ್ನ ಅಂತ ಹೇಳಿ ಬಿಸಿ ಬಿಸಿ ಆದದ್ದು ಕೊಟ್ಟ. ವರುಣ ವಾಯುದೇವರ ಅನುಗ್ರಹ ಇದ್ದು, ವರುಣ ಹಾಗೂ ಬೆಂಕಿ ಅನುಗ್ರಹ ಇಲ್ಲದವನಿಗೆ ಹೇಗೆ ಅಷ್ಟು ಬಿಸಿಯಾದ ಅನ್ನವನ್ನು ಅಷ್ಟು ಬೇಗ ಸಿದ್ಧಪಡಿಸುವುದಕ್ಕೆ ಸಾಧ್ಯ? ಗೊತ್ತಾಗದೆ ಹೋಯಿತು. ಅವನ ಬಗ್ಗೆ ಮೆಚ್ಚಿ ಒಂದು ಹೊಡೆದೆ ರಟ್ಟೆ ಕಬ್ಬಿಣದ ಹಾಗಿತ್ತು. ಏನೋ ಒಂದು ಜಾರಿಕೆಯ ಉತ್ತರ ಕೊಟ್ಟ. ಗೊತ್ತಾಗದೆ ಹೋಯಿತು. ಮೊನ್ನೆ ಸುದೇವ ಬ್ರಾಹ್ಮಣರು ಬಂದು ಹೇಳಿದರು, ಯಾರವ ಹೆಂಡತಿಯನ್ನು ಅರ್ಧದಲ್ಲಿ ಬಿಟ್ಟು ಬಂದವರು, ಇವನಿಗೆ ಅದಕ್ಕೇನು ಸಂಬಂಧ? ಇವ ಇಡೀ ತಲೆ ತುರಿಸಿಕೊಂಡು ತಿರುಗುತ್ತಾ ಇದ್ದ. ಏನು? ಗೊತ್ತಾಗದೇ ಹೋಯಿತು. ದಮಯಂತಿಗೆ ಪುನರ್ಸಂವರ ಎನ್ನುವಾಗ ತಲೆ ತಿರುಗಿ ಬಿದ್ದ. ಹೆಂಡತಿಗೆ ಮರುಮದುವೆ ಎನ್ನುವಾಗ ತಿರುಗದೇ ಇದ್ರೆ ಆ ತಲೆ ಇದ್ದು ಪ್ರಯೋಜನ ಅಂತ. ಗೊತ್ತಾಗದೇ ಹೋಯಿತು. ಈಗ ಇಷ್ಟು ವೇಗದಲ್ಲಿ ವಾಯುವಿನ ಅನುಗ್ರಹ ಪಡೆದವನಲ್ಲಿ ಅಂದಲ್ಲದೆ ಮತ್ತೊಬ್ಬನಿಂದ ಸಾಧ್ಯ ಉಂಟಾ? ಈಗಲೂ ಗೊತ್ತಾಗದೇ ಇದ್ರೆ ನನ್ನ ತಲೆ ಕಂಕುಳಡಿಯಲ್ಲಿರುವುದು ಅಂತ ಅರ್ಥ. ನೋಡು, ಅವನಲ್ಲಿ ವಿಷಯವನ್ನು ವಿಸ್ತೃತವಾಗಿ ಹೊರಗಿಡವು. ಬರುವುದಿದ್ರೆ ಅವನೊಬ್ಬನಿಗೆ ಜಗದರಸು ನಳನೃಪ ನೋರ್ವನಿಗಲ್ಲದೆ ಅನ್ಯನಿಗೆ ಬರದು. ವಂಚಿಸಬೇಡ, ನೀನು ನಳನಲ್ಲ. ನಳ ಎಲ್ಲಿ, ನಾ ಎಲ್ಲಿ? ಅಲ್ಲ ಬಾಹುಕ, ಅಲ್ಲ ಬಾಹುಕ, ನಳ. ನಳ ಅಲ್ಲ ಬಾಹುಕ, ನಳ ಅಲ್ಲ ಬಾಹುಕ, ಬಾಹುಕ ಅಲ್ಲ ನಳ, ಬಾಹುಕ ಅಲ್ಲ ನಳ. ಇಲ್ಲ, ನಳ ಅಲ್ಲ ಬಾಹುಕ ಅಂದೆ. ಅಯ್ಯ, ವಾದದಿಂದ ನಳ ಚಕ್ರವರ್ತಿಯನ್ನು ಗೆಲ್ಲುವವರುಂಟೆ, ಆದರೆ ಯಾವ ವಾದಕ್ಕೂ ಸೋಲದವ. ಈ ಪ್ರಪಂಚದಲ್ಲಿ ಬೇಗ ಸೋಲುವುದು ಯಾವುದಕ್ಕೆ ಗೊತ್ತುಂಟೆ? ಧೈರ್ಯ. Yeah.
ಪ್ರಪಂಚದಲ್ಲಿ ಯಾವುದನ್ನಾದರೂ ನಾವು ಮರೆಯಬಹುದು. ಉಪಕಾರ ಮಾಡಿದವರನ್ನು ಮರೆಯಕೂಡದಂತೆ. ಒಳ್ಳೆಯದೋ ಕೆಟ್ಟದ್ದು 3 ವರ್ಷಗಳ ಕಾಲ ಅನ್ನ ವಸತಿ ಹುಡುಗಿಯನ್ನು ಕೊಟ್ಟ ನಿನ್ನ ಯಜಮಾನನ ಜಾಗದಲ್ಲಿದ್ದಂತ ನನಗೆ ಒಂದು ಸಾಮಾನ್ಯ ಸಲುಗೆ ಪ್ರೀತಿಯಿಂದಲಾದರೂ ನಳನಲ್ಲ. ಈ ಪ್ರಪಂಚದಲ್ಲಿ ಅರಸನಾದವನಿಗೆ 2 ಶಬ್ದಗಳಿರಕೂಡದು. ಒಂದು ದೇಹಿ, ಇನ್ನೊಂದು ನಾಸ್ತಿ. ಯಾರು ಕೇಳಿದ್ರು ನಾಸ್ತಿ ಎಂದವನಲ್ಲ, ಯಾರಿಗೂ ಋತುಪರ್ಣ ದೇಹಿ ಎಂದವನಲ್ಲ. 2 ಜನಕ್ಕೆ ಒಂದು ನನ್ನ ದೇವರಾದ ಕುಲದೇವರಾದ ರಂಗನಾಥ ಸ್ವಾಮಿಯಲ್ಲಿ ದೇಹಿ ಎಂದೇನು, ಇನ್ನೊಂದು ನಳ ಚಕ್ರವರ್ತಿಯಲ್ಲಿ ದೇಹಿ ಎಂದೇನು. ನಳ ಎನ್ನುವ 2 ಅಕ್ಷರದ ಶಬ್ದಕ್ಕೆ ಎಲ್ಲಿದ್ದರೂ ತಪ್ಪಿಸುವ ತಲೆ ನನ್ನದು. ದೈನ್ಯದಿಂದ ಕೇಳ್ತೇನೆ, ನಾನು ಭೂಪತಿ ಎನ್ನುವ ಅಭಿಮಾನವನ್ನು ಬಿಟ್ಟೆ, ಸುಟ್ಟೆ. ಇಲ್ಲ ಬಾಹುಕಾಂತಿ, ಇಷ್ಟು ದೈನ್ಯದಿಂದ ಕೇಳಿದ್ರು ನೀನು ಹೇಳುವುದಿಲ್ಲ ಎಂದಾದ ಮೇಲೆ ನಾನು ದೊಡ್ಡ ಅಪರಾಧ. ಒಂದು ವೇಳೆ ನೀನು ನಳನೇ ಹೌದಾದರೆ ನಿನ್ನನ್ನು ಇಲ್ಲಿಯವರೆಗೆ ಕೇವಲ ಕೃತ್ಯನಾಗಿ ದುರಿಸಿಕೊಂಡದ್ದು ನನ್ನ ಅಪರಾಧ. ಒಂದು ವೇಳೆ ನಳನಲ್ಲದೆ ಹೋದ್ರೆ ನಿನ್ನಂತ ನಿಕೃಷ್ಟನಲ್ಲಿ ನಳನನ್ನು ಕಂಡದ್ದು ನನ್ನ ಅಪರಾಧ. ನನ್ನ ನಾಲಿಗೆಯು ಕುತ್ತಿಗೆಯು 2 ಉಳಿಯ ನಿನ್ನ ಪಾದದಡಿಯಲ್ಲಿ ನನ್ನ ಪಾಪಕ್ಕೆ ಪ್ರಾಯತ್ತಿದ್ದವನು. ಇಂತಹ ತಪ್ಪು ಕಾರ್ಯವನ್ನು ಮಾಡಬೇಡ. 3 ಲೋಕದ ಗಣ ಚಕ್ರವರ್ತಿ, ನಿನ್ನ ಪ್ರೀತಿಯ ನಳ ಚಕ್ರವರ್ತಿ ನಾನೇ. ನಿನ್ನ ಕಾಲ ಬುಡದಲ್ಲಿ ಬಿದ್ದಿರಬೇಕಾದಂತ ನಾನು ನಿನ್ನನ್ನು ಚಾಕರಿಯವನಾಗಿ ಇರಿಸಿಕೊಂಡು ನಿನ್ನನ್ನು ಬೈದು ಭಂಗಿಸಿ ನಿನಗೆ ಹೊಡೆಯುವುದಕ್ಕೆ ಮುಂದುವರೆದಂತ ಪಾಪಿ ಎಲ್ಲಿ ತೊಳೆದುಕೊಳ್ಳಲಿ, ಎಲ್ಲಿ ತೊಳೆದುಕೊಳ್ಳಲಿ. ಎಲ್ಲಿನ 7ನೇ ಭಾಗದಲ್ಲಿ 1 ಭಾಗದಷ್ಟು ನಿನ್ನಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಚಕ್ರವರ್ತಿ ಆದಂತಹ ನಾನು ಕಂಡವರಲ್ಲಿ ಬೇಡಿ ಬದುಕುವುದಕ್ಕಾಗುವುದಿಲ್ಲ. ಅದಕ್ಕಾಗಿ ಮಿತ್ರನಾದಂತಹ ನಿನ್ನನ್ನೇ ಆಯ್ಕೆ ಮಾಡಿ ನಿನ್ನ ಬಳಿಗೆ ಬಂದವ ನಾನು. ಹಾಗಾಗಿ ನಿನ್ನದು ತಪ್ಪಿಲ್ಲ, ನೀನು ಬೇಸರ ಮಾಡಬೇಡ. ಏನು ಪ್ರಭು, ಸಿರಿಯು ಸುರಪ್ಪಗಿಂತ ಅವನೇ ಹೊರಬಟ್ಟಿದ್ದಾನಂತೆ, ನನಗಿಂತ ಹೆಚ್ಚು 2 ಪಟ್ಟು ಸಿರಿ ನಿಮಗೆ ಬರಲಿ. 1 ವಾರ, ಇನ್ನೊಂದು ನೀವು ಮದುವೆ ಆಗುವ ದಮಯಂತಿಯನ್ನು ಬಯಸಿದ ಅವನ ಬಡತನ. ನೀವೇ ಮದುವೆ ಆಗಬೇಕಾದ ದಮಯಂತಿಯನ್ನಾದರೂ ಇಂದ್ರನಿಗೆ ಬಿಟ್ಟು ಕೊಡುವಂತಹ ಶ್ರೀಮಂತಿಕೆ. ನಿಮ್ಮ ಎದುರು ಅವ ಬಡವ. ಅಂತ ಸಿರಿ ಎಲ್ಲಿಗೆ ಬರುವುದು? ಸ್ಮರಣಾಕಾರ. ವೃದ್ಧಾಪ್ಯ ಬರುವಾಗ ಗೆರೆ ಬಿಡುವ ದೇಹದ ಆಕಾರ ಹಿಡಿದಲ್ಲ ನಾನು, ನಿಮ್ಮ ಅಂತರಂಗದ ಚಿರು. ಯುದ್ಧಕ್ಕೆ ಬಂದರೆ ಎಂಥವರನ್ನಾದರೂ ತಡೆದು ನಿಲ್ಲಿಸುವ ನೀವು ವಿಧಿಯ ದುರದ ಮುಂದೆ ಸೋತು ಹೋದಿರಿ. ನಿಮ್ಮಂಥ ದಾತೃತ್ವವುಳ್ಳಂಥ ಒಬ್ಬ ವ್ಯಕ್ತಿಗೆ ಯಾಕೆ ಸ್ವಾಮಿ ಈ ಸಂತ್ರಸ್ತ ಸ್ಥಿತಿ ಬಂತು? ಯಾಕೆ ಬಂತು ಸ್ವಾಮಿ? ಋತುಪರ್ಣ, ಒಂದು ಕಾಲದಲ್ಲಿ ಮನ್ಮಥನನ್ನು ಹೋಲುವಂತಹ ರೂಪ ಇತ್ತು. ಆದರೆ ಆ ರೂಪ ಹೋಗಿ ರೂಪ ಬರಬೇಕಿದ್ರೆ ಕಾರಣ ಕಾರ್ಕೋಟಕ ಕಚ್ಚಿತ್ತು. ಕಾರ್ಕೋಟ ಕಚ್ಚುವುದಕ್ಕೆ ಕಾರಣ ಶನಿಯ ಪ್ರಭಾವ. ಶನಿಯ ಪ್ರಭಾವದಿಂದ ಜೂಜನ್ನಾಡಿದೆ, ಲತ್ತೆಯನ್ನಾಡಿದೆ, ಸೋತೆ. ಕಾಡಿನಲ್ಲಿ ಬರುವಂತಹ ಸಮಯದಲ್ಲಿ ಕಾರ್ಕೋಟಕ ಕಚ್ಚಿದ ಕಾರಣ ಈ ರೀತಿಯಾದಂತಹ ರೂಪ ನನಗೆ ಒದಗಿದೆ. ಶನಿ ಪ್ರಭಾವ? ಹೌದು. ಅದಕ್ಕೆ ಇಷ್ಟು ನೀವು ಬೇಸತ್ತು ಪರಿಭವಗಳನ್ನು ಕೊಂಡಿರಿ. ಮತ್ತೇನು ಮಾಡುವುದು? ಶನಿ ಮಂತ್ರ ಹೇಳಿದ್ರೆ ಸಾಲ. ಶನಿ ಮಂತ್ರ? ಹೌದು. ನಿಮಗೆ ಗೊತ್ತಿಲ್ವಾ?
ಯಾಕೆ? ನಿಮ್ಮಷ್ಟು ದೊಡ್ಡವರಿಗೂ ಒಂದು ಕಾಣಿಕೆಯಾಗಿ ಕೊಡುವ ಯೋಗ. ಸ್ವಾಮಿ, ನಿಮಗೆ ಗೊತ್ತಿಲ್ಲ ಅಂತಲ್ಲ, ತಂದೆ ತಾಯಿಗೆ ಹಸಿವೆ ಆಗ್ತದೆ ಅಂತ ಮಗುವಿನಲ್ಲಿ ಒಂದು ತುಂಡು ತಿಂಡಿ ಕೊಡು ಅಂತ ಕೇಳುವುದಲ್ಲ, ಮಗನಿಗೆ ಕೊಡುವ ಸಂಸ್ಕಾರ ಉಂಟೋ ಇಲ್ವೋ ಅಂತ ನೋಡ್ಲಿಕ್ಕೆ ಕೇಳುವುದು. ನಿಮಗೆ ಶನಿ ಪ್ರಭಾವ ಗೊತ್ತಿಲ್ಲದೆ ಹೋದದ್ದು ನಾನು ನಿಮಗೆ ಕೊಡುವಂತ ಯಾವುದಾದ್ರೂ ಆ ಅರ್ಪಣಾ ಭಾವವನ್ನು ಇರಿಸಿಕೊಂಡಿದ್ದೇನೋ ಅಂತ ವಿಧಿ ಪರೀಕ್ಷೆ ಮಾಡಿದ್ದು. ನನ್ನದೊಂದು ದೊಡ್ಡ ಯೋಗ ಧನ್ಯತೆ. ನಾನು ಹೇಳಿದ ಶನಿ ಮಂತ್ರವನ್ನು ನೀವು ಪುನರುಚ್ಚರಿಸಿ ಆಗುವ ಪ್ರಭಾವವನ್ನು. ನಿನ್ನ ಮನದ ಅಭಿಷ್ಟ ಏನುಂಟು ಎಲ್ಲವನ್ನೂ ಕೇಳಿಕೊಳ್ಳಬಹುದು. ಯಾವ ಕಾರ್ಯವನ್ನು ಮಾಡ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೀರಿ ನೀವು? ಏನಾಯ್ತು? ತ್ರಿಮೂರ್ತಿಗಳು ಕೊಟ್ಟಂತಹ ವಾಕ್ಯದ ಪ್ರಕಾರವಾಗಿ ನಡೆಯುತ್ತಾ ಇದ್ದೀರಿ. ಪೀಡನೆಯನ್ನು ಕೊಡ್ತಾ ಇದ್ದೀರಿ? ಹಾಗಿದ್ರೆ ಎಲ್ಲಿಯವರೆಗೆ ನೀವು ಪೀಡನೆಯನ್ನು ಕೊಡಬಲ್ಲಿರಿ? 30 ವರ್ಷಗಳ ಕಾಲ ಪೀಡೆಯನ್ನು ಕೊಟ್ಟು ಪರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ನಮಗೆ ಆ ಪೀಡೆಯನ್ನು ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಇನ್ನು ಆ ಸಾಮಾನ್ಯ ಜನರಿಗೆ ನಿಮ್ಮ ಪೀಡನೆಯನ್ನು ಸಹಿಸಿಕೊಳ್ಳುವುದಕ್ಕಾಗಿದ್ದೇವೆ. ಸ್ವಾಮಿ, ಅಷ್ಟು ವರ್ಷಗಳ ದೀರ್ಘಾವಧಿಯ ಪೀಡನೆಯ ಬೇಡ, ಸ್ವಲ್ಪ ದಯೆಯನ್ನು ತೋರಿಸಬಹುದಲ್ಲವೇ? ಅರ್ಥವಾಯಿತು. ನಿನಗೆ ಬಂದಂತಹ ಕಷ್ಟ ಮುಂದಕ್ಕೆ ಭೂಲೋಕದಲ್ಲಿ ಯಾರಿಗೂ ಕೂಡ ಬರಬಾರದು ಎನ್ನುವಂತಹ ಉದ್ದೇಶದಿಂದಲಾಗಿ ಈ ವಿಚಾರವನ್ನು ಹೇಳುತ್ತಾ ಇತ್ತು. ಸರಿ, ಇನ್ನು ಮುಂದಕ್ಕೆ 15 ವರ್ಷಗಳ ಕಾಲ ಪೀಡನೆಯನ್ನು ಕೊಟ್ಟು ಪರೀಕ್ಷೆಯನ್ನು ನಾನು ಮಾಡುತ್ತೇನೆ. ಸ್ವಾಮಿ, 15 ವರ್ಷಗಳು ಕೂಡ ನನಗೆ ಯಾಕೋ ದೀರ್ಘ ಎನಿಸುತ್ತಾ ಇದೆ. ಆ ದೀರ್ಘವನ್ನು ಮತ್ತು ಕಡಿತಗೊಳಿಸಿದ್ರೆ ಒಳ್ಳೆಯದಲ್ಲವೇ? ಅದು ಕೂಡ ದೀರ್ಘ ಅಂತ ಹೇಳುತ್ತಾ ಇತ್ತು. ಸರಿ, ಈ ಹೊತ್ತಿಗೆ ಎಲ್ಲವನ್ನು ಆಲೋಚನೆ ಮಾಡಿ ಇನ್ನು ಮುಂದಕ್ಕೆ 7.5 ವರ್ಷಗಳ ಕಾಲ ಪೀರಿಯಡ್ ಕೊಟ್ಟು ಪರೀಕ್ಷೆಯನ್ನು ಮಾಡುತ್ತಾ ಬರುತ್ತೇನೆ. ಸರಿ, ಆದೀತು, ಸಂತೋಷವೇ. ಆದ್ರೆ ನನಗೊಂದು ಉಪಕಾರವನ್ನು ನೀವು ಮಾಡಬೇಕು. ಉಪಕಾರ? ಹೌದು. ಯಾರೆಲ್ಲ ನಳ, ದಮಯಂತಿ, ಋತುಪರ್ಣ, ಕಾರ್ಕೋಟಕ ಈ ನಾಮಸ್ಮರಣೆಯನ್ನೆಲ್ಲ ಮಾಡ್ತಾರ ಅವರಿಗೆ ನೀವು ಉಪಟಳವನ್ನು ಕೊಡದೇ ಇರಬೇಕು ಸ್ವಾಮಿ. ನಿನ್ನ ಮನೆಯ ಆಶ್ರಯ? ಹೌದು, ಖಂಡಿತವಾಗಿಯೂ ಕೂಡ. ಸರಿ, ನೀನು ಹೇಳಿದ ಮಾತು ಪ್ರಕಾರವಾಗಿ ಎಲ್ಲದಕ್ಕೂ ಕೂಡ ಅಷ್ಟು ಅಂತ ಹೇಳಿದ್ದೇನೆ. ಆಯ್ತಲ್ಲ? ಆಗಲಿಲ್ಲ. ಮತ್ತೆ ಕೊನೆಯ ಒಂದು ಬೇಡಿಕೆ. ಒಂದು ಬೇಡಿಕೆ? ಹೌದೌದು. ಏನದು? ಇಲ್ಲಿಯ ತನಕ ನೀವು ನನ್ನ ಒಂದಿಗೆ ಇದ್ದೀರಿ, ಇನ್ನು ಹೋಗಬಾರದು. ಮತ್ತೆ ಒಂದು ಕೆಲಸ ನನ್ನದಾದಂತಹ ಕಾರ್ಯಕ್ಷೇತ್ರವನ್ನು ತೊಡಗಿಕೊಳ್ಳಬೇಕು. ಖಂಡಿತವಾಗಿಯೂ ಹೌದು. ಆದ್ರೆ ನನ್ನ ಮನಸ್ಸಿನಲ್ಲಿರುವಂತಹ ಒಂದು ಆಸೆ, ಆ ಮದುಮಗಳನ್ನು ನಾನು ಪರೀಕ್ಷೆ ಮಾಡಬೇಕಾಗಿದೆ. ಅಲ್ಲಿಯವರೆಗೆ ನೀವು ನನ್ನ ಒಂದಿಗೆ ಇರಬೇಕು. ಇದೊಂದು? ಹೌದು. ಆದಿತ್ಯ ಹೀಗೆ ಎಂತದ್ದು ನಾನು ಬೇಗ ಸಾಯ್ಬೇಕು ಅಂತ ಉಂಟಲ್ಲ? ಯಾಕೆ? ನಮಗಿಂತ ಹಿರಿಯರು ನಮಗೆ ಕೈ ಮುಗಿದ್ರೆ ನಮ್ಮ ಆಯುಷ್ಯ ಕಡಿಮೆ ಆಗುತ್ತದೆ. ಯಾವ್ದು? ನೀವು ದೊಡ್ಡವರು. ನೀವು ನಾನೀಗ ನೀವಂತಲೇ ಹೇಳುವುದು. ಅಯ್ಯೋ, ನಾನು ಹಿಂದೆ ಹೇಳಲಿಕ್ಕಿಲ್ಲ, ತಪ್ಪು. ನೀವು ಚಕ್ರವರ್ತಿ ಅಂತಲೇ ಹೇಳು. ಇಲ್ಲ, ಚಕ್ರವರ್ತಿ ಎಂಬುದಾಗಿ ಹೇಳೋದು ಕೂಡ ಅದು ಮದುವೆ ಆಗೋದಲ್ಲ. ಅಲ್ಲ, ನನಗೆ ಸಾಧ್ಯ ಇಲ್ಲ ನಿಮ್ಮನ್ನು ಚಕ್ರವರ್ತಿ ಅಂತ ಹೇಳದೆ ಬೇರೆ ಭಾವುಕ ಅಂತ ಕರೀಬೇಕು. ಭಾವುಕ ಅಂತಲೇ ಕರಿಬೇಕು. ಇಲ್ಲ, ನಾನು ಕರೀಬೇಕು. ಆಗುದಿಲ್ವಾ? ಇದು ಚಕ್ರವರ್ತಿ ಅಪ್ಪಣೆ. ಇನ್ನು ನಾನು ಕರೆದು ದೋಷ ಬಂದ್ರು ನನಗಿಲ್ಲ. ಇಲ್ಲ, ಅದು ಸ್ವಾಮಿ ವೇಷ ಮುಗಿಬೇಕು. ಅದೇನು ಇದು ಇನ್ನೂ ಮುಗಿಲಿಲ್ವಾ ನಿಮ್ಮ ವೇಷ? ಇಲ್ಲ ಇಲ್ಲ, ಮುಗಿಲಿಲ್ಲ. ಯಾವಾಗ ಮುಗಿಲಿ? ಆಟ ಮುಗಿಬೇಕಲ್ಲ. ಮತ್ತೆ ಇಷ್ಟು ದೊಡ್ಡದು ಯಾಕಿದ್ದಾರೆ? ಅದಲ್ಲ, ಇದು ದೊಡ್ಡದು ಇದ್ದದ್ದಲ್ಲ, ದೊಡ್ಡದಾದ ಇರ್ಲಿ. ಇದು ಸ್ವಾಮಿ ಶನಿ ಕಾಟ ಇರಲಿ.
ಹೌದು. ಆದ್ರೆ ಒಂದು ನಿಮಿತ್ತ ಬೇಡ. ಹೌದೌದು. ಏನು ನಿಮಿತ್ತ? ಪಗಡೆ ಆಗಿದ್ದವು. ಹೌದಲ್ಲ. ಹಾ. ನಿಮಗೆ ಅಕ್ಷರವಿದ್ಯೆ ಗೊತ್ತಿಲ್ಲ? ಇಲ್ಲ ಇಲ್ಲಿ ಹ? ಓ, ಅಲ್ಲಿ ಒಂದು ವಿಭೀತಕ ವೃಕ್ಷ ಕಾಣ್ತದೆ. ಕಾಣ್ತಾ ಉಂಟು. ಇಲ್ಲಿಂದಲೇ ನಾನು ನೋಡಿ ಹೇಳಬಲ್ಲೆ. ಹಾ ಅದರ ಮೇಲಿರುವ ಬಲ ಮತ್ತು ಎಲೆಗಳಿಗಿಂತ ಹೆಚ್ಚು ಹಾ 101 ಕೆಳಗೆ ಹೆಚ್ಚು ಬಿದ್ದಿದೆ. ಹಾ ಈ ಕಡೆಯ ರೆಂಬೆಯಲ್ಲಿ ಹಾ 2095 ಹಣ್ಣುಗಳಿವೆ. ಆ ಪೂರ್ವದ ಶಾಖೆ ಉಪಶಾಖೆಗಳಲ್ಲಿ 5 ಕೋಟಿ ಎಲೆಗಳಿವೆ. ಹೇಗೆ ಹೇಳಿದ್ದು ನಾನು? ಅಕ್ಷರವಿದ್ಯೆ ಒಂದು ಗಣಿತಶಾಸ್ತ್ರ. ಇರ್ಲಿ. ಅದು ಗೊತ್ತಿದ್ದವನು ಯಾವನೂ ಜೂಜಿನಲ್ಲಿ ಸೋಲಿಕ್ಕೆ. ಅಷ್ಟುಂಟಾ? ಹೌದು. ಅಷ್ಟುಂಟಾ? ವಿಷಯ ಹೌದು. ಅಷ್ಟೇ ಉಂಟಲ್ಲ? ನಾನು ಲೆಕ್ಕ ಮಾಡಿ ನೋಡಿದ್ದಲ್ಲ. ನೀವು ಲೆಕ್ಕ ಮಾಡಿ ಇಟ್ಟಲ್ಲ, ಅಷ್ಟೇ ಉಂಟಲ್ಲ? ಕತ್ತರಿಸಿ ಅಷ್ಟೇ ಉಂಟು. ಅದು ಅಕ್ಷರವಿದ್ಯೆ. ಕ್ಷವಿದ್ಯೆ. ಹೌದು, ಹೌದು. ಓ ಅದು ಅದು ನೀವು ಅರಿತ್ರೆ ಪುಷ್ಕರ ಹಾ. ಬ್ರಹ್ಮನಲ್ಲಿಗೂ ದೂತಾಡ್ಬೋದು. ಹೌದಾ? ಹೌದು. ಆದ್ರೆ ಅದು ನನಗೆ ಗೊತ್ತಿಲ್ವೇ. ನಾನು ಹೇಳ್ತೇನೆ. ಅದು ಅರ್ಥದ ಏನು? ಸಾಮರ್ಥ್ಯದಿಂದ ನಾನು ಚಕ್ರವರ್ತಿ ಆದಂತಹ ನಾನು ವಿದ್ಯೆಯನ್ನು ಕಲಿಬಹುದಾ, ಪಡಿಬಹುದಾ? ಅದಿಲ್ಲಲ್ಲ, ಅದೇ ವಿನಿಮಯ ಮಾಡ್ಬೋದು. ವಿನಿಮಯ ಮಾಡಬಹುದು. ನಾನು ಕೊಟ್ಟದ್ದಕ್ಕೆ ನೀವು ಒಂದು ಕೊಟ್ರೆ ಒಂದು ಕೊಡುಕೊಳ್ಳಿಕ್ಕೆ ಸರಿ. ಇದು ನಾನೊಂದು ಅಕ್ಷರವಿದ್ಯೆಯನ್ನು ಬೋಧಿಸ್ತೇನೆ. ನನ್ನ ಅಕ್ಷರವಿದ್ಯೆ ಮತ್ತು ಶನಿ ಮಂತ್ರಕ್ಕೆ ಹಾ. ಬದಲಾಗಿ ನೀವೇನಾದ್ರೂ 2 ಕೊಡಿ. ನಾನು 2 ಕೊಡ್ತೇನೆ. ಅಕ್ಷರವಿದ್ಯೆ ನೀವೇನು? ಅಶ್ವಹೃದಯ ರಥಕಲ್ಪ. 2. 2. ಹಾ, ಸರಿ ಸರಿ. ಹಾ, ಇಷ್ಟೇ. ಅಷ್ಟೇ. ನಾನು ಎಂಥದ್ದು ಅಂತ ಭಾವಿಸಿ ಅದು ಮೊದಲಿಗೆ ಹಾಗೆ ಕಲಿಯುವವರೆಗೆ ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆ. ಕಲಿತ ಮೇಲೆ ಹೌದು. ದೊಡ್ಡ ವಿಷಯವೇ ಅಲ್ಲ. ಹಾಗೆ ಮತ್ತೆ ತಾತ್ಸಾರ ಮಾಡಬಾರ್ದು. ಆಗಲ್ಲ. ಅಲ್ಲ, ದೊಡ್ಡ ಅಸಾಧ್ಯ ಅಲ್ಲ. ಅಲ್ಲ. ಸ್ವಾಮಿ, ಆರಂಭದಲ್ಲಿ ನೋಡುವಾಗ ದೊಡ್ಡ ಈಗ ಮಾತಾಡ್ತಾ ಮಾತಾಡ್ತಾ ನಾವು ಕುಂಡಿನ ಮರಕ್ಕೆ ಬಂದೆವು. ಹೌದೌದು. ಎಂತ ಹೌದು. ಒಂದೊಂದು ನಾವು ಇಲ್ಲದೆ ಇರುವುದರಿಂದ ಆಯ್ತು. ಈ ಬಿಡರದಲ್ಲಿ ಈಗೆಲ್ಲ ಇರ್ತದಲ್ವ? ಬಿಡರದಲ್ಲಿ ಎಂತ ವ್ಯವಸ್ಥೆ ಇಲ್ಲ. ಹೌದು. ಅದು ಹಾ. ಹೆಚ್ಚಿನ ಅಂಶ. ಒಂದು ಅಕ್ಕಿ ಕೊಟ್ಟಿದ್ದಾರೆ, ಹೌದು. ನೀರಿಲ್ಲ, ಹೌದು. ಬೆಂಕಿ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಇಲ್ಲ. ಎಂತದ ಅಕ್ಕಿ ತಿಂದು ಬದುಕುದ? ಹೆಚ್ಚಿನ ಅಂಶ. ಹಾ. ನಾವು ಯೋಚನೆ ಮಾಡಿಕೊಂಡು ಬಂದದ್ದು ಪರೀಕ್ಷೆ ಮಾಡ್ಲಿಕ್ಕೆ ಅಂತ. ಹಾ. ಇಲ್ಲಿಗೆ ಬರುವಾಗ ನಮಗೆ ಪರೀಕ್ಷೆ. ಹಾ 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 ಹಾ. ಮತ್ತೆ ನಾನು ನಿಮಗೆ ಮಾತು ಕೊಟ್ಟಿದ್ದೇನೆ, ಹೌದು. ನನ್ನೊಟ್ಟಿಗೆ ಇರುವಾಗ ನಿಮ್ಮ ಹೊಟ್ಟೆಗೆ ಕಡಿಮೆ ಆಗ್ಲಿಕ್ಕಿಲ್ಲ ಅಂತ ಸರಿ ಸರಿ. ವ್ಯವಸ್ಥೆ ನಾನು ಮಾಡಿದ್ದೆ. ಅದು ದೊಡ್ಡ ವಿಷಯ ಅಲ್ಲ. ಹಾ. ಇದು ನೀವೇನಾದ್ರೂ ಮಾಡುವಿರಿ. ಹೌದು. ಮಾತಾಡ್ತಾ ಮಾತಾಡ್ತಾ ಇರುವಾಗ ಯಾರೋ ಕೇಶಿನಿ ಎನ್ನುವ ಒಬ್ಬಳು ಶ್ರುತಿ ಬಂದಿದ್ದಾಳೆ. ನಿಮಗೆ ಮದುಮಗಳೊಟ್ಟಿಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಉಂಟು. ಹೌದೌದು. ಹಾ. ಮಾತಾಡ್ಲಿಕ್ಕೆ ಉಂಟು. ಇದು ನಾನೇ ಯಾಕೆ, ಹಾ. ಇದು ನದಿ ದಾಟಿದ ಮೇಲೆ ಅಂಬಿಗನ ಹಂಗೇನು ಅಂತ ಒಂದು ಮಾತಿರು. ಹೌದು. ಇದು ನಾನು ನಿಮ್ಮೊಟ್ಟಿಗೆ ಮಧ್ಯದಲ್ಲಿ. ಈಗ ಬೇಡ ಅದು. ಆದರೆ ಒಂದುಂಟು, ಓ. ನೀವು ಸತಿಪತಿಗಳು ಒಂದಾದ ಮೇಲೆ ಹಾ. ಒಂದು ದಿವಸ ಅಯೋಧ್ಯೆಗೆ ಬಂದು ಹಾ. ನಮ್ಮ ಸತ್ಕಾರವನ್ನು ಸ್ವೀಕರಿಸಿ. ನಾವಿಬ್ಬರು ನನಗೆ ಅವತ್ತಿನಿಂದ ಇತ್ತು ಅಯೋಧ್ಯೆಗೆ ಬರಬೇಕು ಎಂಬುದಾಗಿ. ಆದ್ರೆ ಈ ವೇಷದಿಂದ ಬರುವ ಹಾಗಾಯ್ತು. ಹಾ. ಈ ವೇಷದಿಂದ ಅಲ್ಲ, ನಿಜ ವೇಷದಿಂದ ಬರುವ ಹಾಗೆ ಯೋಚನೆ ಮಾಡ್ತೇನೆ. ಒಂದು ಮಲ್ಲಿಗೆಯೊಂದಿಗೆ ಸೇರಿ ಹಾ. ಬಾಳೆ ನಾರಿಗೆ ಮೌಲ್ಯ ಬಂದ ಹಾಗೆ, ಹಾ. ಚಿನ್ನದೊಂದಿಗೆ ಸೇರಿ ಹಾ. ಉಲಗಂಜಿಗೆ ಬೆಲೆ ಬಂದ ಹಾಗೆ, ಹೌದು. ಋತುಪರ್ಣ ಇದ್ದ ಇತ್ತ. ಎನ್ನುವ ಕತೆ ಆರಂಭ ಆಗುವುದೇ ನಳ ಚಕ್ರವರ್ತಿ ನನ್ನ ಆಸ್ಥಾನಕ್ಕೆ ಬರುವಲ್ಲಿ. ಹೌದು. ಮುಗಿಯುವುದು ನೀವು ಇಲ್ಲಿಂದ ಆಗಲು. ಹೌದು. ಅಂದ್ರೆ ನಿಮ್ಮೊಟ್ಟಿಗೆ ಸೇರಿ ನನಗೂ ಒಂದು ಮೌಲ್ಯ ಬಂದದ್ದು. ಮೌಲ್ಯ. ಋತುಪರ್ಣ ಇದ್ದಾನೆ ಅಂತ ಚರಿತ್ರೆ ಗೊತ್ತಾಗ್ತಿರ್ಲಿಲ್ಲ. ಹೌದು. ನಳ ಚರಿತ್ರೆಯೊಟ್ಟಿಗೆ ನನ್ನದೊಂದು ಸೇರಿದ್ದಕ್ಕೆ ನಾನು ಧನ್ಯನಿದ್ದೇನೆ. ಸರಿ. ಅಯೋಧ್ಯೆಯಲ್ಲಿ ನಿರೀಕ್ಷೆಯಲ್ಲಿ ಬರ್ತೇನೆ. ಬನ್ನಿ.